ಗುಟ್ಕಾ ದುಷ್ಪರಿಣಾಮಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಆರೋಗ್ಯಕ್ಕೆ ಹಾನಿ ಮಾಡುವಂಥ ಇಂತಹ ವಸ್ತುಗಳಿಂದ ಜನ ದೂರ ಇರೋಕೆ ಏನು ಮಾಡಬೇಕು, ಯಾವ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು, ಒಳ್ಳೆಯ ಹವ್ಯಾಸ ಅಂದರೆ ಯಾವುದು, ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಮನ್ವಂತರ ವಿಶೇಷ ಕಾರ್ಯಕ್ರಮದಲ್ಲಿ. ನಾನು ಸುರೇಶ್. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಈಗ ಆಹಾರ ತಜ್ಞರಾಗಿರುವಂಥ ರಘು ಅವರು ಇದ್ದಾರೆ. ಹಾಗೆ ಮುಂದಿನ ಭಾಗದಲ್ಲಿ ಡಾಕ್ಟರ್ ಕಿಶೋರ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ರಘು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ರಘು ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಕಳೆದ ಸೋಮವಾರದಿಂದ ಇವತ್ತಿನವರೆಗೂ ಕೂಡ ಗುಟ್ಕಾ ದುಷ್ಪರಿಣಾಮಗಳ ಬಗ್ಗೆ, ಬೇರೆ ಬೇರೆ ಮಾದಕ ವಸ್ತುಗಳ ಬಗ್ಗೆ ಎಲ್ಲ ಕೂಡ ಮಾತನಾಡಿದ್ದೇವೆ. ಸೊ ಈಗ ಈ ದುಷ್ಪರಿಣಾಮಗಳು ಬೀರುವಂಥ ವಸ್ತುಗಳನ್ನು ದೂರ ಇರಬೇಕು ಜನ, ಒಳ್ಳೆ ಹವ್ಯಾಸಗಳ ಕಡೆ ರೂಢಿಸ್ಕೊಳ್ಬೇಕು. ಒಳ್ಳೆ ಹವ್ಯಾಸಗಳಂತ ಇದು ಹಂಗಾದ್ರೆ ಒಳ್ಳೆ ಹವ್ಯಾಸ ಅಂದ್ರೆ ಯಾವುದು ಅಂತ ಅದೇ ಹೇಳ್ತಾರೆ, ಕತ್ತಲು ಓಡಿಸೋಕ್ಕಾಗಲ್ಲಂತೆ, ಬೆಳಕೆ ಬಿಡಬೇಕು. ಈಗ ನಾವು ಕೆಟ್ಟದ್ರ ಬಗ್ಗೆ ಅದು ಮಾಡಬಾರ್ದು ಅನ್ನೋದಕ್ಕಿಂತ ಒಳ್ಳೆ, ಈಗ ಹೇಳ್ತಾರೆ ಬೆಳೆ ಇದ್ರೆ ಕಳೆ ಬರೋಲ್ಲ, ಇಲ್ಲ ಕಳೆ ಕೀಳಬೇಕು ಅಂತ ಹೇಳಕ್ಕೆ ಹೋದರೆ ಆಗೋದಿಲ್ಲ. ಮತ್ತು ಕೆಲವುದೇನಾಗ್ತದೆ, ಕೆಟ್ಟದ್ದನ್ನು ಒಳ್ಳೆಯದ್ರ ಜೊತೆ ಜೋಡಿಸ್ಕೋಬೇಕಂತೆ ಅಂತ ಹೇಳಿರಿ. ಹಳ್ಳಿ ಕಡೆ ಇದು ಗೂಳಿ ಒಳ್ಳೆ ಪವರ್ಫುಲ್ ಆಗಿರುತ್ತೆ ಗೂಳಿ, ಅದನ್ನು ತಿದ್ಕೋಬೇಕು ಅಂದರೆ ಒಂದು ತಿದ್ದಿದ್ದು ಎತ್ತಿ ಜೊತೆ ಕಟ್ಕೊಂಡ್ರೆ ಆ ಕೆಟ್ಟ ಶಕ್ತಿಯನ್ನು ಒಳ್ಳೆ ಶಕ್ತಿಯಾಗಿ ಪರಿಣಾಮ ಮಾಡಿಕೊಂಡು ಉಳುಮೆ ಮಾಡ್ಬೋದು, ಒಳ್ಳೆಯದಕ್ಕೆ ಕೃಷಿ ಮಾಡ್ಬೋದು. ಇದೇ ರೀತಿಯಲ್ಲಿ ನಾವು ಯಾವುದೇ ಒಂದು ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೋಬೇಕು ಅಂತ ಹೇಳಿದರೆ, ಒಳ್ಳೆಯ ಅಭ್ಯಾಸಗಳು ಡೆವಲಪ್ ಆಗ್ತಾ ಇದ್ದರೆ, ನಮ್ಮಲ್ಲಿ ಇದ್ದರೆ ಹವ್ಯಾಸಗಳಿದ್ದರೆ ಕೆಟ್ಟದಕ್ಕೆ ನ್ಯಾಚುರಲಾಗಿ ಅವಕಾಶಗಳಿರೋದಿಲ್ಲ. ಆ ರೀತಿಯಾಗಿ ನಾವು ಬೆಳೆಸ್ಕೋಬೇಕು. ಸಣ್ಣ ಪುಟ್ಟದ್ದು ನೂರೆಂಟಿದೆ. ಮತ್ತು ಒಳ್ಳೆಯ ಹವ್ಯಾಸಗಳು ಯಾವುವು ಅಂತ ಹೇಳಿದರೆ, ಅದರಿಂದ ಏನು ಫಲ ಏನು ಸಿಗುತ್ತೆ ಅಂತ ಹವ್ಯಾಸಗಳಲ್ಲ, ಮನಸ್ಸಿಗೆ ಮುದ ಕೊಡ್ತಕ್ಕಂಥ ಹವ್ಯಾಸಗಳು. ಹಾಡು ಹೇಳಿದರೆ ಏನು, ಅದರಿಂದ ಪ್ರಯೋಜನ ಏನು ಅಂತ ಯಾರಾದರೂ ಕೇಳ್ತಾರ? ಬಾತ್ರೂಮಲ್ಲೋ ಎಲ್ಲೋ ಹಾಡು ಹೇಳ್ತೀನಪ್ಪ, ಹಾಡು ಹೇಳೋದ್ರಿಂದ ನನಗೆ ಖುಷಿ ಇದೆ ಅಂತ ಹೇಳ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಇವತ್ತು ಏನಾಗಿದೆ, ನಮ್ಮ ಎಲ್ಲ ಹವ್ಯಾಸಗಳು ಒಂದು ಈ ರೀತಿಯಾಗಿ ಅಡ್ಡದಾರಿ ಹಿಡಿದು ಮನಸ್ಸಿಗೆ ಇದು ಕೊಡ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದರೆ ಇಡೀ ಜೀವನವನ್ನು ದುಡಿಮೆಗೋಸ್ಕರ ಮುಡುಪಾಗಿಟ್ಟು ಮಾನಸಿಕ ಖಿನ್ನತೆಗೊಳಪಡ್ತಕ್ಕಂಥದ್ದು. ಈಗ ಇಡೀ ಜೀವನ ಇದು ಅಂತ ಹೇಳಿದ್ರೆ, ಯಾರು ಹೇಳಿದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ, ದುಡ್ಡಿಗೋಸ್ಕರನೇ ಬದುಕ್ತಕ್ಕಂಥದ್ದು. ನೋಡಿ, ಅದಕ್ಕೆ ಹೇಳ್ತಾನೆ ಟಿ.ಎಸ್. ಇಲಿಯಟ್ ಒಂದು ಮಾತು ಹೇಳ್ತಾನೆ, ಜೀವನವನ್ನು ಜೀವನೋಪಾಯಕ್ಕಾಗಿ, ಜೀವನೋಪಾಯವನ್ನು ಕೆಲಸಕ್ಕಾಗಿ ನಾವು ಒಂದನ್ನು ಇನ್ನೊಂದಕ್ಕೋಸ್ಕರ ಬಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ನಗರಗಳಲ್ಲಿ ನಿಮಗೆ ಒಂದು ಎಂಟರ್ಟೈನ್ಮೆಂಟು, ಆ್ಯಕ್ಟಿವಿಟಿ, ಓಪನ್ ಗ್ರೌಂಡ್ ಎಷ್ಟಿದೆ, ಎಷ್ಟು ಶಾಲೆಗಳಿಗೆ ಓಪನ್ ಆಟ ಆಡೋಕ್ಕೆ ಇದಿದೆ, ಇವುಗಳೆಲ್ಲ ಮುಖ್ಯ ಆಗ್ತವೆ. ಆ ಆ್ಯಕ್ಟಿವಿಟಿ ಬೇಸ್ಡ್ ಲೈಫ್ ಬೇಕು. ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಇದೆಯಲ್ಲ, ಕ್ರಿಯಾತ್ಮಕತೆ ಅಂತಕ್ಕಂಥ ನಮ್ಮಲ್ಲಿ ಹುಟ್ಟಬೇಕು ಅಂತ ಹೇಳಿದರೆ, ಅದು ಎಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನೂ ನಾವು ನಾಲ್ಕು ಗೋಡೆ ಒಳಗೆ ಕಲಿತಕ್ಕಂಥದ್ದು ಅಲ್ಲ. ಇವತ್ತು ನಮಗೇನಾಗಿದೆ, ಎಲ್ಲ ಕಲಿಕೆ, ಮಕ್ಕಳಿಗಂತೂ ಎಲ್ಲ ಕಲಿಕೆ ನಾಲ್ಕು ಗೋಡೆ ಒಳಗೆ, ಪರೀಕ್ಷೆಗೋಸ್ಕರ, ಕೆಲಸಕ್ಕೋಸ್ಕರ, ಸಂಬಳಕ್ಕೋಸ್ಕರ ಇಡೀ ಬದುಕೋದಕ್ಕೆ ಅದ್ರ ಸುತ್ತ ತಿರುಗ್ತಾ ಇದೆ. ಈಗ ಹೇಳ್ತಾರೆ, ಒಂದು ನಗರವನ್ನು ಯಾಕೆ ಕಟ್ತಾ ಇದ್ದೀವಿ ಅಂತ ಹೇಳಿದರೆ ಕಾರಿಗೋಸ್ಕರ ಕಟ್ತಾ ಇದ್ದೀವಿ. ದೊಡ್ಡ ರಸ್ತೆಗಳು, ಪಾರ್ಕಿಂಗ್ ಲಾಟ್ಗಳು, ಬ್ರಿಡ್ಜ್ಗಳು, ಓವರ್ ಬ್ರಿಡ್ಜ್ಗಳು, ಸಿಟಿ ಬಿಲ್ಟ್ ಫಾರ್ ಕಾರ್ ಟು ಅಕಾಮಡೇಟ್ ಕಾರ್, ಅದನ್ನೇ ಅಭಿವೃದ್ಧಿ ಅಂತಾರಲ್ಲ, ಅದನ್ನೇ ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದು. ಈಗ ಯಾವುದಕ್ಕೆ ಅಡಿಪಾಯವಾಗಬೇಕು, ಇದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಈಗ ನೋಡಿ, ಈಗ ದುಷ್ಪರಿಣಾಮಗಳು ಅಂತಂದ್ರೆ, ಈಗ ಆರೋಗ್ಯಕ್ಕೆ ಹಾನಿ ಮಾಡುವಂತ ಈ ವಸ್ತುಗಳಿಗೆ ಅವ್ರು ಅಡಿಕ್ಟ್ ಆಗಿರುವಂತವ್ರು. ಸೊ ಅವ್ರನ್ನ ಬಿಡಿಸಬೇಕು, ಸೊ ಅವ್ರನ್ನ ಬೇರೆ ಕಡೆಗೆ ನಾವು ಗಮನ ಹರಿಸೋ ರೀತಿ ಮಾಡಬೇಕು. ಸೊ ಯಾವ ಎಂತ ಹವ್ಯಾಸಗಳು ರೂಢಿಸ್ಕೊಂಡ್ರೆ ನೋಡಿ, ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಕುಣಿತಪ್ಪ, ಒಂದು ಒಳ್ಳೆ ಕುಣಿತ ಕಲ್ತದೆ. ಈಗ ಹೇಳ್ತಾರೆ, ನಮ್ಮ ದೇಹವನ್ನು ನಾವು ಒಂದು ಕುಣಿಯೋದನ್ನು ಎಂಜಾಯ್ ಮಾಡ್ತಕ್ಕಂಥದ್ದು, ಹಾಡು ಹೇಳೋದನ್ನು ಎಂಜಾಯ್ ಮಾಡೋದು, ಆಟ ಆಡೋದನ್ನು ಎಂಜಾಯ್ ಮಾಡ್ತಕ್ಕಂಥದ್ದು, ಒಂದು ಪೇಂಟಿಂಗ್ ಇರ್ಬೋದು, ಒಂದು ಗುಡ್ಡ ಹತ್ತಿರ್ಬೋದು, ಮರ ಹತ್ತೋದು ಇರ್ಬೋದು, ಒಂದು ಕಾಡು ಹಣ್ಣು ತಿನ್ನೋದಿರ್ಬೋದು, ಅಥವಾ ಒಂದು ಒಳ್ಳೆ ಅಡುಗೆ ಮಾಡಿ ತಿಂತಕ್ಕಂಥದ್ದು ಇರ್ಬೋದು. ಈಗ ನಾವು ಅದು ಬಿಡಬೇಕು ಅಂದ ತಕ್ಷಣ ಜೀವನದಲ್ಲಿ ಜಿಗುಪ್ಸೆಯಾಗಿ ನೀವು ಬರೀ ಪುಸ್ತಕ ಓದ್ಕೊಂಡು, ನೀವು ಮಾರ್ಕ್ಸ್ ತಗೊಂಡು, ನೀವು ಬ್ಯಾಗ್ ಇಟ್ಕೊಂಡು ಹೋಗಿ ಬನ್ನಿ ದುಡಿರಿ, ಆ ಥರದ್ದು ಅಲ್ಲ. ಈಗ ಹೇಳ್ತಾರೆ, ಜೀವನದಲ್ಲಿ ಕಲಿಕೆ, ತಿಳುವಳಿಕೆ, ಜ್ಞಾನ ಯಾತಕ್ಕೆ? ಬದುಕೋಕ್ಕೆ. ಯಾವ ಥರ ಬದುಕೋಕ್ಕೆ? ಆನಂದವಾಗಿ ಬದುಕೋಕ್ಕೆ. ಈಗ ಅದಕ್ಕೆ ಹೇಳ್ತಾರೆ, ನೋಯಿಂಗ್ ಈಸ್ ಬೀಯಿಂಗ್ ಅಂತ. ಆನಂದ ಆರೋಗ್ಯಕ್ಕೆ ಹಾನಿ ಆಗದೆ ಇರಬೇಕು. ಆರೋಗ್ಯ ಅದು ಆನಂದ. ಈಗ ಆನಂದ ಅಂತ ಹೇಳಿದರೆ, ಈಗ ಗಾಂಜಾ ತಗೊಂಡ್ರು ನೀವು ಒಂದು ಮಾನ್ಯತೆಯಾಗಿ ಮಾನದಂಡವಾಗಿ ಇಟ್ಕೊಂಡಾಗ ನಮ್ಮ ಜೀವನವನ್ನು ಸ್ವಾಸ್ಥ್ಯತೆಯ ಬಗ್ಗೆ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾವತ್ತು ನಾವು ಡಾಕ್ಟರ್ಗಳಾಗಿ ಏನು ಮಾಡ್ತೀವಿ ಅಂದರೆ, ಈ ರಿವರ್ಸ್ ಇಂಜಿನಿಯರಿಂಗಲ್ಲಿ ನಾವೆಲ್ಲ ಸ್ಪೆಷಲಿಸ್ಟು. ಡಯಾಬಿಟಿಸ್ ಬಂತು ಅಂದರೆ ಸಕ್ಕರೆ ತಿನ್ನಬೇಡಿ, BP ಬಂತು ಅಂದರೆ ಉಪ್ಪು ಕಮ್ಮಿ ಮಾಡಿ, ಆರ್ಥರೈಟಿಸ್ ಆಯಿತು, ಆಸ್ಟಿಯೋಪೊರೋಸಿಸ್ ಆಯಿತು ಅಂದರೆ ಕರ್ಬೇವಿನ ಸೊಪ್ಪು ಜಾಸ್ತಿ ತಿನ್ನಿ, ಕ್ಯಾಲ್ಶಿಯಂ ಜಾಸ್ತಿ ತಿನ್ನಿ, ಹಾಲು ಕುಡೀರಿ. ಈ ರಿವರ್ಸ್ ಇಂಜಿನಿಯರಿಂಗು ಎಲ್ಲ ಸಂದರ್ಭದಲ್ಲೂ ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಲಾರ್ದು ಅಂತಕ್ಕಂಥದ್ದು. ಎಸ್ಪೆಷಲಿ
ಬೇಸಿಕ್ ಅವೇರ್ನೆಸ್ ಭಾಳ ಮುಖ್ಯ. ಅಂದರೆ ಮಾಧ್ಯಮದ್ದಾಗಿರ್ಬೋದು, ಸರ್ಕಾರದ್ದಾಗಿರ್ಬೋದು, ನಮ್ಮಂಥ ವೈದ್ಯರದ್ದು ಆಗಿರ್ಬೋದು, ಭಾಳ ಪ್ರಮುಖವಾದಂತಹ ಕಾಲಘಟ್ಟ ಒಂದು ಎಜುಕೇಷನ್ ಲೆವೆಲ್ಸಲ್ಲಿ, ಪ್ರಿವೆಂಟಿವ್ ಎಜುಕೇಷನ್ ಲೆವೆಲ್ಸಲ್ಲಿ ಅಂತ. ಆಫ್ ಲೇಟ್ ಟು ರಿಮೆಂಬರ್, ಮೊನ್ನೆ May 31 ವರ್ಲ್ಡ್ ನೋ ಟೊಬ್ಯಾಕೋ ಡೇ ಆಯಿತು. ಎಷ್ಟು ಜನ ಸಿಗರೆಟ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪ್ಲೀಸ್ ಡೋಂಟ್ ಸ್ಮೋಕ್ ಅಂತಕ್ಕಂಥದ್ದು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಡೋಂಟ್ ಡೂ ವಾಟ್ ಐ ಡೂ, ಯು ಡೂ ವಾಟ್ ಐ ಸೇ ಅಂತಕ್ಕಂಥ ಈ ಥರ ಎಲ್ಲ ತಪ್ಪು ನಾನುಡಿಗಳು, ಪರಿಕಲ್ಪನೆಗಳು ಈ ಆಧುನಿಕತೆಯ ಭರಾಟೆಯಲ್ಲಿ ಬರ್ತಕ್ಕಂಥದ್ದು. ನಾವು ಅಮೇರಿಕನ್ನ ನೋಡಿ 24 hours ಕೆಲಸ ಮಾಡಬೇಕು ಅಂತಕ್ಕಂಥ ಕಾರ್ಯತತ್ಪರತೆಯನ್ನು ಕಲ್ತ್ಕೊಳ್ದೇ ಇದ್ದರು. ಅವನು 13 ವರ್ಷಕ್ಕೆ ಸಿಗರೇಟ್ ಸೇರ್ತಾನೆ, ನಾನು 10 ವರ್ಷಕ್ಕೆ ಸಿಗರೇಟ್ ಸೇರ್ತೀನಿ. ವೆರಿ ಅನ್ಫಾರ್ಚುನೇಟ್ ಟು ಸೇ, ಪೇರೆಂಟ್ಸ್ ಆರ್ ಪ್ರಾಪಗೇಟಿಂಗ್ ಆ್ಯಂಡ್ ಸಪೋರ್ಟಿಂಗ್ ಚಿಲ್ಡ್ರನ್ ಟು ಸ್ಮೋಕ್ ಆಸ್ ಎ ಮಾರ್ಕ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಡ್ ಲೆಗೆಸಿ ಅಂತಕ್ಕಂಥದ್ದು. ಇದು ಭಾಳ ಒಂದು ತಪ್ಪು ಪರಿಕಲ್ಪನೆ, ಅದು ತಪ್ಪಾಗಲಾರದು. ಬಿಕಾಸ್ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಆಹಾರ, ಸಂಸ್ಕಾರ ಮತ್ತು ಸಂಸ್ಕೃತಿ, ಇದು 3 ಮಾತ್ರ. ವೆನ್ ಯು ಗಿವ್ ದಿಸ್ ಆಸ್ ಅ ಬೇಸಿಕ್ ವೈಟಲ್ ಗಿಫ್ಟ್ ದ ನೆಕ್ಸ್ಟ್ ಜನ್ರೇಷನ್, ಅದು ಉಳ್ಕೊಳ್ಳುತ್ತೆ. ಬೇರೆ ನಿಮ್ಮ ಯಾವುದೇ ಮಾನದಂಡಗಳು, ಆಸ್ತಿಗಳು, ಜ್ಯುವೆಲ್ರಿಗಳು ನೆಕ್ಸ್ಟ್ ಜನ್ರೇಷನ್ಗೆ ಕ್ಯಾರಿ ಆಗಲಾರ್ದು ಅಂತಕ್ಕಂಥದ್ದು ಪ್ರಮುಖವಾದಂಥ ಅಂಶ. ಆ್ಯಂಡ್ ಯಾತಕ್ಕಾಗಿರಬೇಕು, ಏನೋ ನೀವು ಒಂದ್ಸಲಿ ಆರೋಗ್ಯ ಕೆಟ್ಟುಬಿಟ್ರೆ ಒಂದು ಕನ್ನಡಿ ಹೊಡೆದೋದಂಗೆ 1000 ಪೀಸ್ ಆಗ್ಬೋದು, ಬೇರೆ ಇನ್ನೊಂದು ಕನ್ನಡಿ ತರ್ಬೋದು, ಬಟ್ ಆ ಕನ್ನಡಿ ಆ ಫಾರ್ಮ್ನಲ್ಲಿ ಮತ್ತೆ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ದೃಷ್ಟಿಕೋನದಲ್ಲಿ ಈ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ, ಆಮೇಲೆ ವಾಟ್ ಇಸ್ ಹೆಲ್ತಿ ಈಟಿಂಗ್. ಇವತ್ತು ನಾನು ಈ ಹಿಂದೆನೂ ಹೇಳ್ತಾ ಇದ್ದೆ, ರಾಗಿ ಮುದ್ದೆ, ಜೋಳದ ರೊಟ್ಟಿಯನ್ನು ತಿಂತಾನೆ ಅವನ ಆಫೀಸಲ್ಲಿ ಅಂದರೆ ಅವನು ಏನೋ ಒಂದು ಸ್ವಲ್ಪ ಕೀಳರಿಮೆ ಅವನ ಬಗ್ಗೆ, ಸಮಾಜದ ಮುಖ್ಯವಾಗಿಂತ ಅವನು ಕಡಿಮೆ ಇದ್ದಾನೆ, ಅವನು ಪೇಸ್ಟ್ರಿ, ಪಿಜ್ಜಾ ತಿಂತಾನೆ. ಇವತ್ತು ಹ್ಯಾವ್ ಸೀನ್ ಎಷ್ಟೋ ಕಾರ್ಪೊರೇಟ್ ಇಂಟರ್ವ್ಯೂಸಲ್ಲಿ ನೀವು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ತೊಗೊಳ್ಳಲ್ಲ ಅಂದರೆ ನೀವು ಯು ಆರ್ ನಾಟ್ ಇನ್ ಎ ಪಾರ್ಟ್ ಆಫ್ ಸೋಷಲೈಸಿಂಗ್. ಹಾಂ, ನೀವು ಆ ಸೋಷಲೈಸಿಂಗ್ ನೆಟ್ವರ್ಕಲ್ಲಿ ಆ ಪಾರ್ಟಲ್ಲಿ ತಾವು ಇಲ್ಲವೇ ಇಲ್ಲ ಅಂತಕ್ಕಂಥ ಪರಿಕಲ್ಪನೆಗೆ ಬಂದುಬಿಡ್ತಾರೆ. ಸೊ ದಿಸ್ ಇಸ್ ಎ ಡಿಬ್ಯಾಕಲ್. ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಸೊ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ ಅಂತ. ಅಂದರೆ ತೊಂದರೆ ಬರದೇ ಇರೋ ಹಾಗೇ ಕಾಪಾಡ್ಕೊಳ್ತಕ್ಕಂಥದ್ದು. ಶತಾಯುಷಿ ಅಂತಕ್ಕಂಥ ಮಾತು ಯಾಕೆ ಹೇಳಿದ್ರು? ಒಬ್ಬ ಮನುಷ್ಯ 100 ವರ್ಷ ಸದೃಢವಾಗಿ ಜೀವಿಸಬಲ್ಲ. ನೀವು ಹಿಂದೆ ಇತಿಹಾಸ ಹೊಕ್ಕು ನೋಡಿ, ಆವಾಗ ಆಲ್ಕೋಹಾಲು, ಜಸ್ಟ್ 1 more minute ಕ್ಲಾಸಿಫಿಕೇಶನ್ ಕೊಡ್ತೀನಿ. ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಈ ಗುಟ್ಕಾ, ಪಾನ್ ಮಸಾಲೆ ಇವೆಲ್ಲನೂ ಏನೋ ಒಂದು ಕದ್ದು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾರೋ ಸಿಗರೇಟ್ ಸೇರ್ತಾನೆ ಅಂದರೆ ಅವನು ಬೀದಿ ಕೊನೆಗೆ ಹೋಗಿ ಕತ್ಲಲ್ಲಿ ಯಾರಿಗೂ ಕಾಣಿಸಿದ್ದಂಗೆ, ಅಥವಾ ಕುಡಿದ್ಬಿಟ್ಟು ಮನೆಗೆ ಬಂದರೆ ಯಾರಿಗೂ ಮಖ ತೋರಿಸಿದ್ದಂಗೆ ಮಲ್ಕೊಳ್ಳೋದು, ಈ ಥರ ಒಂದು ಪದ್ಧತಿಯಿಂದ ಇವತ್ತು MG ರೋಡಲ್ಲಿ, ಸೆಂಟರ್ ಆಫ್ ದ ರೋಡಲ್ಲಿ 10 ವರ್ಷದ ಹುಡುಗ ಸಿಗರೇಟ್ ಸೇರ್ತಾನೆ, ಒಂದು ಪ್ರೆಸ್ಟೀಜ್ ಮಾರ್ಕಾಗಿ ಕೂತ್ಕೊಂಡಿದೆ ಅಂತಕ್ಕಂಥದ್ದು. ಈ ಒಂದು ಪರಿಕಲ್ಪನೆಯಿಂದ ಹೊರಗೆ ಬಂದಿಲ್ಲ ಅಂದರೆ ನೆಕ್ಸ್ಟು 100 ವರ್ಷದವನಿಗೆ 80 ವರ್ಷಕ್ಕೆ ಮಕ್ಕಳಾಗ್ತಕ್ಕಂಥ ಸಮರ್ಥತೆ ಇತ್ತು. ಅಂದರೆ ಸಿ ಈಸ್ ಪೊಟೆನ್ಸಿ, ಸಿ ಈಸ್ ವಿಗರ್, ಸಿ ಈಸ್ ವೈಟಾಲಿಟಿ. ಅವನ ರೋಗ ಪ್ರತಿರೋಧಕ ಶಕ್ತಿ, ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿ ಅಂತ ಏನು ಕರಿತೀವಿ, ಆ ಹಂತಕ್ಕೆ ಅಷ್ಟಿತ್ತು. ಇವತ್ತು 30 ವರ್ಷದ ಹುಡುಗಂಗೆ 100 ಜಾತಿಯ ಟೂತ್ ಪೇಸ್ಟ್ ಇದೆ, ಒಂದು ಸಿಂಪಲ್ ಚಾಕ್ಲೇಟ್ ತಿನ್ನೋ ಯೋಗ್ಯತೆ ಅವನಿಗಿಲ್ಲ. ಅಂದರೆ ಅಷ್ಟು ಟೊಳ್ಳಾಗ್ಬಿಟ್ಟಿದೆ, ಪೊಳ್ಳಾಗ್ಬಿಟ್ಟಿದೆ, ಶಕ್ತಿಹೀನತವಾಗಿಬಿಟ್ಟಿದೆ. ರೋಗ ಪ್ರತಿರೋಧಕ ಶಕ್ತಿ ತನ್ನ ಸುಸ್ಥಿತಿಯಿಂದ ಕುಗ್ಗಿ ಹೋಗಿರೋದಕ್ಕೆ ನಮ್ಮ ಈ ಚಟಗಳೇ ಕಾರಣ ಅಂದರೆ ಪ್ರಮುಖವಾದಂಥ ಮಾತು. ಓಕೆ, ಇನ್ನು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ಧಾರವಾಡದಿಂದ ಅನಿತಾ ಅವರು ಈಗ ಕರೆ ಮಾಡಿದ್ದಾರೆ. ಅನಿತಾ ಅವರೇ ನಮಸ್ಕಾರ. ನಮಸ್ಕಾರ ಅನಿತಾ ಅವರೇ, ನಿಮ್ಮ ಟಿವಿ ವ್ಯಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಆಯ್ತು ಸರ್, ಆಯ್ತು. ಹೇಳಿ ಮೇಡಮ್, ಮಾತಾಡಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಡಾಕ್ಟರ್, ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾರೆ, ಜೊತೆಗೆ ಗುಟ್ಕಾನು ತಿಂತಾರೆ. ಅದಕ್ಕೆ ಹೆಂಗ್ ಅವ್ರದ್ದು ಹ್ಯಾಬಿಟ್ ಬಿಡಿಸ್ಬೇಕು ಗೊತ್ತಾಗ್ತಿಲ್ಲ ಡಾಕ್ಟರ್ ನನಗೆ. ಎಕ್ಸಾಕ್ಟ್ಲಿ. ನೋಡಿ, ಹುಬ್ಳಿ, ಧಾರವಾಡ ಈ ಬೆಲ್ಟಲ್ಲಿ ಗುಟ್ಕಾ ಎಷ್ಟು ಮಟ್ಟಿಗಿದೆ ಅಂದರೆ, ಒನ್ ಆಫ್ ದ ರಿಸರ್ಚ್ 17% ಆಫ್ ದ ಯೂತ್ ಪಾಪ್ಯುಲೇಷನ್, ಅಂದರೆ 100 ಜನ ಹುಡುಗರಲ್ಲಿ 17 ಜನ ಈ ಗುಟ್ಕಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಬಂದಿದೆ. ಇಲ್ಲೂ ಇದೆ, ಸೌತ್ ಕರ್ನಾಟಕ ಆಗಿರ್ಬೋದು, ಶಿವಮೊಗ್ಗ, ಅಲ್ಲಿ ರೇಷಿಯೋ ಜಾಸ್ತಿ ಅಂತಕ್ಕಂಥದ್ದು. ಬಿಕಾಸ್ ಏನೋ ಪಿಯರ್ ಪ್ರೆಷರ್ ಅಂತ ಏನು ಕರಿತೀವಿ, ಅವ್ರು ಸೇರ್ತಿದ್ದಾರೆ, ನಾನು ಮಾಡಿಲ್ಲ ಅಂದರೆ ಅವ್ರು ಎಲ್ಲಿ ನನ್ನ ಫ್ರೆಂಡ್ಶಿಪ್ ಮಾಡ್ಕೋತಾರೋ ಇಲ್ವೋ, ಈ ಥರದ ಭಾವನೆ. ಫಸ್ಟ್ ಥಿಂಗು, ಒಂದು ಸೊಸೈಟಿಯ ಸಪೋರ್ಟ್ ಕೂಡ ಈಕ್ವಲ್ ಇಂಪಾರ್ಟೆಂಟ್. ಯಾರು ಆ ಚಟ ಅಥವಾ ವ್ಯಸನಕ್ಕೆ ಒಳಗಾಗಿದ್ದಾರೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬಹುತೇಕ ಜನಕ್ಕೆ ಇದರಿಂದ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಅವರು ಇರ್ತಾರೆ. ಆದರೆ ನೀನು ಕುಡುಕ, ನೀನು ಸ್ಮೋಕರು ಅಂತಕ್ಕಂಥ ನಾವು ಲೇಬಲಿಂಗ್ ಏನು ಮಾಡ್ತೀವಿ, ದಟ್ ಈಸ್ ದ ಫಸ್ಟ್ ಡಿಬ್ಯಾಕಲ್ ಅಥವಾ ಮಿಸ್ಟೇಕ್ ವಾಟ್ ವಿ ಡೂ ಆಸ್ ಅ ಸೊಸೈಟಿ, ಇನ್ಫ್ಲೂಯೆನ್ಷಿಯಲ್ ಪೀಪಲ್. ಎಕ್ಸಾಕ್ಟ್ಲಿ. ಆ ಅಕ್ಕಪಕ್ಕದವರು ಒಂದು ಪ್ರಾಮಿಸಿಂಗ್ ಆಗಿ ಸಪೋರ್ಟಿವ್ ಆಗಿರಬೇಕು, ನಂಬರ್ 1. ನಂಬರ್ 2, ದಿ ನಿಯರೆಸ್ಟ್ ಕಿತ್ತಣ್ಕಿನ್ ಅಟ್ಯಾಚ್ ಟು ದ ಕಿಚನ್, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ದೇ ಆಲ್ಸೋ ಪ್ಲೇ ವೆರಿ ಪ್ರಾಮಿಸಿಂಗ್ ರೋಲ್. ಅಂದರೆ ಯಾವ ರೀತಿ ಅವ್ರು ಸ್ಪಂದಿಸ್ತಾರೆ, ಹೌ ಯು ಕೋಆಪ್ರೇಟ್ ಆ್ಯಂಡ್ ಹೌ ಯು ಆರ್ಗ್ಯೂ ದಟ್ ದಿಸ್ ಇಸ್ ನಾಟ್ ಗುಡ್ ಟು ದ ಫ್ಯಾಮಿಲಿ. ಯಾಕಂದರೆ ನೋಡಿ, ಆ ಒಂದು ಏಜ್, ಐ ಡೋಂಟ್ ನೋ ವಾಟ್ ಈಸ್ ಏಜ್ ಇಸ್, ಅವ್ರ ವಯಸ್ಸು ಏನು ಅಂತ ಅವರು ಪ್ರತಿನಿಧಿಸಲಿಲ್ಲ ಅಲ್ಲಿ. ಆ ಪುಟ್ಟ ನಿಮ್ಮ ಹಸ್ಬೆಂಡಿನ ವಯಸ್ಸು ಏನು ಅಂತ ಕೇಳ್ಬೋದಮ್ಮ?
ಹಾ 50 years ಸರ್ ಅವ್ರಿಗೆ. ಎಕ್ಸಾಕ್ಟ್ಲಿ 50 ವರ್ಷ ಇದೆ. When ಅವ್ರಿಗೆ ಬಿಡ್ಬೇಕನ್ನೋ ಆಸೆ ಇದೆ ಸರ್. ಬರ್ತಾ ಇದ್ದೀನಿ. ಟೈಮ್ ಆದ ತಕ್ಷಣ ಅವ್ರಿಗೆ ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಯಾವಾಗ ಅವರು ಬಿಡಬೇಕು ಅಂತ ಇದ್ದಾರೆ, ದ ಫ್ಯಾಮಿಲಿ ಶುಡ್ ಪ್ಲೇ ಎ ವೈಟಲ್ ರೋಲ್ ಆಫ್ ಎ ಪಿಲ್ಲರ್. ಅಂದರೆ ಆ ಸಪೋರ್ಟ್ನ ತೊಗೊಳ್ತಕ್ಕಂಥದ್ದು, ಲಾಟ್ ಆಫ್ ರೀಅಶ್ಯೂರೆನ್ಸ್. ಅಂದರೆ ಬಿಟ್ಟಾಗ ಕೆಲವೊಂದು ವಿಥ್ಡ್ರಾಯಲ್ ಸಿಂಡ್ರೋಮ್ಸ್ ಆಗ್ತಕ್ಕಂಥದ್ದು, ವಾಂತಿ ಆಗೋದು, ತಲೆನೋವು ಆಗೋದು, ತಕ್ಷಣಕ್ಕೆ ಇವರು ಯಾವ ಹವ್ಯಾಸ ರೂಢಿಸ್ಕೊಂಡ್ರೆ ಇದನ್ನು ಬಿಡೋದಕ್ಕೆ ಅವಕಾಶ ಆಗುತ್ತೆ, ಏನು ಮಾಡಬೇಕು? ಫಸ್ಟ್ ಥಿಂಗ್ ಇಸ್ ಒಂದು ಮೈಂಡ್ ಸೆಟ್ಟಿಗೆ ಬರಬೇಕು. ಅದಾದಮೇಲೆ ಹವ್ಯಾಸದ ಚಿಂತೆ. ಇವಾಗ ಏನಾಗುತ್ತೆ, ಆಲ್ಟರ್ನೇಟಿವ್ಸ್ಗೆ ಈಗ ಸಿಂಪ್ಲೆಸ್ಟ್ ಆಯ್ತು ಹೇಳ್ತೀನಿ. ವೆನ್ ಎವರ್ ಯು ಈಟ್ ಎಳ್ಳು ಸೋಕ್ಡ್ ಇನ್ ವಾಟರ್ ಫಾರ್ ಲಾಂಗ್ ಟೈಮ್, ಗ್ರೈಂಡೆಡ್ ವಿತ್ ಕರ್ಡ್ಸ್, ಅದು ಟೇಸ್ಟಿಯಾಗಿರೋಲ್ಲ. ಎಳ್ಳು ಮೊಸರು ಇಸ್ ನೆವರ್ ಎ ಹೆಲ್ತಿ ಟೇಸ್ಟಿ ಕಾಂಬಿನೇಷನ್, ಬಟ್ ಇಟ್ಸ್ ಎ ಹೆಲ್ತಿ ಕಾಂಬಿನೇಷನ್. ನಿಮ್ಗೆ ಸ್ಮೋಕ್ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ 4 to 6 hours ಬೇಡ ಅನ್ಸುತ್ತೆ. ಸಿಂಪಲ್ ಕಾಂಬಿನೇಷನ್ ಆಫ್ ಎಳ್ಳು ವಿತ್ ಮೊಸರು. ಮೊಸರಲ್ಲಿ ಎಳ್ಳು ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದನ್ನು ಕುಡಿತಕ್ಕಂಥದ್ದು, ಅಂದರೆ ಡೈಲ್ಯೂಟ್ ಮಾಡಿ ಮೊಸರನ್ನ. ಅದು 4 to 6 hours ನಿಮ್ಮ ಸ್ಮೋಕಿಂಗ್ ಇಂಟ್ಯೂಷನ್ ಏನಿರುತ್ತಲ್ಲ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬರುತ್ತೆ ಅಂತಕ್ಕಂಥದ್ದು. ಈ ಥರ ಹೆಲ್ತಿ ಇನ್ಕಲ್ಕೇಟಿವ್ ಹ್ಯಾಬಿಟ್ಸ್ ಆಲ್ವೇಸ್ ಕಸ್ಟಮೈಸ್ಡ್. ಅದು ಜನರಲೈಸ್ಡ್ ಫಿಲಾಸಫಿ ಅಲ್ಲ. ಅಂದರೆ ಎಲ್ಲರೂ ಸರ್ವರೋಗಕ್ಕೆ ಸಾರಾಯಿ ಮದ್ದು ಅಂದಂಗೆ ಎಲ್ಲರೂ ಒಂದೇ ಔಷಧಿನ ತೊಗೊಂಡ್ಬಿಡಿ, ಅಥವಾ ಎಳ್ಳು ಮತ್ತು ಮೊಸರನ್ನು ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ. ಆ ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಟ್ ದಿಸ್ ಏಜ್ ನಾವು ಸಾಮಾನ್ಯವಾಗಿ ಕಫ ಮತ್ತು ಪಿತ್ತ ಪ್ರಿಡಾಮಿನೆಂಟ್ ಆಗಿರುತ್ತೆ ಅಟ್ ದ ಏಜ್ ಆಫ್ 50 ಅಂತಕ್ಕಂಥದ್ದು ಕರಿತೀವಿ. ಆಮೇಲೆ ಅದರ್ ಫ್ಯಾಕ್ಟರ್ಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು. ನೀವು 8 to 10 hours ವರ್ಕ್ ಮಾಡೋಂಥವ್ರನ್ನ 14 to 16 hours ವರ್ಕ್ ಮಾಡಿಸ್ಬಿಟ್ರೆ, ವಾಲಂಟರಿಲಿ ಆರ್ ಇನ್ವಾಲಂಟರಿಲಿ, ಅಥವಾ ಅವರೇ ದೇ ಆರ್ ಸೆಲ್ಫ್ ಇನ್ಕಲ್ಕೇಟೆಡ್ ದ ವರ್ಕ್ ಸ್ಟೈಲ್ಸ್, ಆಗಲೂ ಕೂಡ ಈ ಥರದ ಚಟಗಳು ದೀರ್ಘಕಾಲೀನವಾಗಿ ಒಂದು ವ್ಯಸನವಾಗಿಬಿಡುತ್ತೆ. ಆಮೇಲೆ ಅದನ್ನು ಹೊರಗೆ ಬರೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಅದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಏನನ್ನು ತಿನ್ನಬೇಕು, ಯಾತಕ್ಕಾಗಿ ತಿನ್ನಬೇಕು, ಹೇಗೆ ಬಿಡಬೇಕು. ಅಂದ್ರೆ ಕುಟುಂಬ ಸದಸ್ಯರ ಸಪೋರ್ಟ್ ಬಹಳ ಮುಖ್ಯ ಅಂತಾರೆ. ಓಕೆ ರಘು ಅವರೇ, ಈಗ ಆಗಲೇ ಒಂದು ಮಾತನ್ನ ಹೇಳಿದ್ರು ಕಿಶೋರ್ ಅವರು, ಅಂತಂದ್ರೆ ಇವತ್ತಿನ ಪ್ಯಾಷನ್ ಏನಾಗ್ತಾ ಇದೆ ಅಂದ್ರೆ ಕುಟುಂಬ ಸದಸ್ಯರೇ ಈ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಅವ್ರ ಮಕ್ಕಳು ಮಾಡ್ತಾ ಇದ್ರೆ ಅದಕ್ಕೇನು ಆಕ್ಷೇಪಣೆನೇ ಇಲ್ಲ ದೊಡ್ಡವರಿಂದ ಕೂಡ. ಸೊ ಮದುವೆ ಸಂದರ್ಭಗಳು ಕೂಡ ಹುಡುಗನ ಒಪ್ಕೋಬೇಕಂತಂದ್ರೆ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು ದೊಡ್ಡ ಸಮಸ್ಯೆನೇ ಅಲ್ಲ, ಅದೊಂದು ಪ್ಯಾಷನ್ ಅನ್ನೋ ತರ ಫ್ಯಾಷನ್ ಆಗಿ ತೆಗೆದುಕೊಳ್ತಾರಲ್ವಾ. ಯಾಕೆ ಈ ತರ? ಹೌದು. ಅಲ್ಲ, ಅದೇ ಯಾರೋ ಹೇಳಿದಂತೆ, ಯಾರು ನಿಮ್ಮ ಹುಡುಗನಿಗೆ ಏನಾದ್ರು ಕೆಟ್ಟ ಅಭ್ಯಾಸ ಇದೆಯಾ ಅಂದ್ರೆ ಸ್ಮೋಕಿಂಗ್ ಇಲ್ಲ, ಯಾವುದೂ ಇಲ್ಲ, ಆದ್ರೆ ಸುಳ್ಳು ಹೇಳ್ತಾನೆ ಅಂದ್ರಂತೆ. ಅಂದರೆ ಅದೆಲ್ಲ ಸೇರೋಗಿತ್ತು ಅಂತ ಆಗಿತ್ತು. ಇಲ್ಲ, ಒಂದು ಕಡೆ ಏನಾಗ್ತದೆ, ಈಗ ಒಂದು ಈಗ ನೋಡಿ, ಈ ಅಮೆರಿಕಾದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಸೈಕಾಲಜಿಸ್ಟು, ಅವನ ಚಿಕ್ಕಪ್ಪ ಮೊದಲು ಜಾಹೀರಾತನ್ನು ಮಾಡ್ದ. ಆ ಜಾಹೀರಾತು ಹೇಗಿತ್ತು ಅಂತ, ಇಡೀ ಅಮೆರಿಕದ ದೊಡ್ಡ ದೊಡ್ಡ ನಗರಗಳಲ್ಲಿ, ನ್ಯೂಯಾರ್ಕು, ಕ್ಯಾಲಿಫೋರ್ನಿಯಾ ನಗರಗಳಲ್ಲಿ ಎಲ್ಲ ಕಡೆ ಬೋರ್ಡು, ಇದೇ ವಾರದ ಕೊನೆ ಭಾನುವಾರದೆಂದು ಅಮೆರಿಕದ ಆಧುನಿಕ ಮಹಿಳೆ ಸ್ವತಂತ್ರದ ಕಿಡಿಯನ್ನು ಹಚ್ಚಲಿದ್ದಾಳೆ ಅಂತ ಎಲ್ಲ ಸ್ಪ್ರೆಡ್ ಆಯಿತು. ಭಾನುವಾರ ನ್ಯೂಯಾರ್ಕ್ ಸ್ಕ್ವೇರ್ ಇದ್ದಿದೆ, ಟೈಮ್ ಸ್ಕ್ವೇರ್ ಅಂತ ಹೇಳಿ ಭಾಳ ಪ್ರಸಿದ್ಧವಾದ ಜಾಗ, ಅಲ್ಲಿ ಒಬ್ಬಳು ಮಾಡೆಲ್ ಬಂದು ಸಿಗರೇಟ್ ಹಚ್ಚಿದ್ಲು. ಇದು ಸ್ವತಂತ್ರದ ಕಿಡಿಯನ್ನು ಹಚ್ಚಿದ ಮಹಿಳೆ, ಆಧುನಿಕ ಮಹಿಳೆ. ಆದರೆ ನೋಡಿ, ಈ ಅಡ್ವರ್ಟೈಸಿಂಗ್ ಇದೆಯಲ್ಲ, ಅದು ಸೈಕಾಲಜಿ ಮೇಲೆ ಭಾಳ ಅವ್ರು ಮಾಸ್ಟರ್. ನೋಡಿ, ಫ್ರಾಯ್ಡನ್ನ ಕಡೆಯವರೇ ಸೈಕಾಲಜಿಸ್ಟ್ಗಳೇ ಇನ್ವಾಲ್ವ್ ಆಗಿದ್ರು ಮೊದಲು ಜಾಹೀರಾತು ಮಾಡೋಕ್ಕೆ. ಇವತ್ತು ಮನುಷ್ಯನ ಈಗ ನೋಡಿ, ಈಗ ಹೇಳ್ತಾರೆ, ಇವತ್ತು CIA ಮತ್ತು KGB, ಅಮೆರಿಕ ಮತ್ತು ರಷ್ಯಾದ ಸ್ಪೈ ಏಜೆಂಟ್ಗಳಿದ್ರಲ್ಲ, ಅವರಿಗಿಂತ ಹೆಚ್ಚು ಸ್ಪೈ ಮಾಡ್ತಾ ಇರೋರು ನಿಮ್ಮ ಬಿಹೇವಿಯರ್ ಏನು ಅಂತ ಯಾರು ಗೊತ್ತಾ? ಫೇಸ್ಬುಕ್ ಮತ್ತು ಗೂಗಲ್. ಜುಕರ್ಮ್ಯಾನ್ ಅವ್ನು ಹೇಳ್ತಾರೆ, ಜುಕರ್ಮ್ಯಾನ್ ಇಸ್ ದ ಬಿಗ್ಗೆಸ್ಟ್ ಸ್ಪೈ ಇನ್ ದ ವರ್ಲ್ಡ್ ಅಂತ. ನಿಮ್ಮ ಬಿಹೇವಿಯರ್ ಹೇಗಿದೆ, ನೀವು ಯಾವುದಕ್ಕೆ ಬೀಳ್ತೀರಾ, ಯಾವುದಕ್ಕೆ ಬೀಳಲ್ಲ, ಯಾವ ಮ್ಯೂಸಿಕ್ ಇದ್ದರೆ ತೊಗೊಳ್ತೀರಾ, ಆ ಲೆವೆಲ್ಗೆ ಮಾರ್ಕೆಟಿಂಗ್ ಸೈಕಾಲಜಿ ವರ್ಕೌಟ್ ಆಗ್ತಾ ಇದೆ. ಮಾಸ್ಟರ್ ಸೈಕಾಲಜಿಸ್ಟು ಒಬ್ಬ ಇಲ್ಲಿ ಒಂದು ಸಾರಿ ಇದಾಗ್ತದೆ, ಹಿಂದೂಸ್ತಾನ್ ಯಾವುದೋ ಒಂದು ಕಂಪನಿಯವರು ಇದು ಡಿಯೋಡ್ರೆಂಟ್ಸ್ ಹಾಕ್ಕೊತಾರಲ್ಲ ಫ್ರೆಶನಿಂಗಿಗೆ, ಸ್ಪ್ರೇಸು, ಆ ಸ್ಪ್ರೇ ಭಾರತದವ್ರು ಉಪಯೋಗಿಸಿಲ್ಲ ಅಂತ ಅವ್ರಿಗೆ ಹೋಗಿ ಹೇಳ್ತಾರೆ ಡೈರೆಕ್ಟ್ರಿಗೆ. ಯು ಬ್ಲಡಿ ಶೇಮ್ ದೆಮ್ ಅಂತಾರೆ. ಅವ್ರಿಗೆ ನಾಚಿಕೆ ಆಗಂಗೆ ಆಗಬೇಕು, ಅವ್ರ ವಾಸನೆ ಅವ್ರಿಗೆ ನಾಚಿಕೆ ಆಗಬೇಕು, ಆವಾಗ ನಾವು ಮಾರಾಟ ಮಾಡ್ಬೋದು. ಈಗ ಒಂದು ಇದೇ ಹೇಳ್ತಾರೆ, ಈ ಭಿಕ್ಷುಕರ ದಂಧೆ ಇದೆಯಂತ. ಆ ಭಿಕ್ಷುಕರ ದಂಧೆ ಗ್ಯಾಂಗ್ ಲೀಡರ್ ಏನು ಮಾಡ್ತಾನೆ, ಮಕ್ಕಳನ್ನ ತಂದು ಕೈಕಾಲು ಕತ್ತರಿಸ್ಬೇಕು, ಸರಿಯಾಗಿದ್ದರೆ ಭಿಕ್ಷೆ ಬಡ್ಸಕ್ಕೆ ಬರಲ್ಲ. ನಿಮ್ಮ ಕೆಪಾಸಿಟಿನ ತೆಗೆದು ಆಗ ನನಗೆ ಪ್ರಯೋಜನಕ್ಕೆ ಬರ್ತೀರಾ ನೀವು.
ಆ ರೀತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ತಪ್ಪೇನಿಲ್ಲ, ಮಾರ್ಕೆಟೇ ಇರಬೇಕು, ವಾಣಿಜ್ಯ ಇರಬೇಕು, ಎಲ್ಲ ಬಿಟ್ಟು ಇರಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ಈ ರೀತಿಯಾದ ಒಂದು ಇದೆ. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಈ ಮಾರ್ಕೆಟಿಂಗ್ ಟ್ರೆಂಡ್ ಇರ್ಬೋದು, ಅವರ ಪ್ರಭಾವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವ ರೀತಿ ಯಾವ ಹವ್ಯಾಸಗಳು ರೂಢಿಸ್ಕೊಳ್ಬೇಕು ಅದ್ರ ಬಗ್ಗೆ ಬಹಳ ಚಿಂತನೆ ಮಾಡಿ ಬಹಳ ಕಾನ್ಸಂಟ್ರೇಟ್ ಆಗಿ ಅದನ್ನ ಗಮನ. ಯಾವುದೊಂದು ಮಗು ಹಾಡು ಹೇಳೋದು ಕೇಳಿದೆ, ಗಣೇಶ ಬಂದ ಮ್ಯಾಗಿ ನೂಡಲ್ಸ್ ತಿಂದ ಅಂತ. ಇಲ್ಲ, ಒಂದು ಹೇಳ್ತೇನೆ ಸುರೇಶ್, ಆ್ಯಡಿಂಗ್ ಟು ದಿಸ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಏನಾಗ್ತಿದೆ ಸಮಾಜಕ್ಕೆ ಕಳಿಕಳಿಯಲ್ಲಿ ಏನಾಗ್ತಿದೆ ಅಂದರೆ, ಈ ಸ್ಮೋಕಿಂಗ್ ಆಗಿರ್ಬೋದು, ಇದಾಗಿರ್ಬೋದು, ಅನೇಕ ಆಯಾಮಗಳಲ್ಲಿ ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಇನ್ ದಿಸ್ ಮೀಡಿಯಾ. ಇವತ್ತು ಮಾಧ್ಯಮ ಆಗಿರ್ಬೋದು, ಮಾಧ್ಯಮ ಒಂದೇ ಅಲ್ಲ, ಜನರು ಆಡು ಭಾಷೆಯಲ್ಲೂ ಆಗಿರ್ಬೋದು. ಇವತ್ತು ನೀವು ಕಾಲೇಜಲ್ಲಿ ನೋಡಿ, ಯಾರು ಸ್ಮೋಕ್ ಮಾಡಲ್ವೋ ಅವನೊಂಥರ ಅಪ್ರಯೋಜಕ ಅಂತಕ್ಕಂಥ ದೃಷ್ಟಿಕೋನದಲ್ಲಿರ್ತಕ್ಕಂಥವನು, ಅಥವಾ ಅವನು ದೊಡ್ಡ ಗಾಂಧಿ ಬಂದ ನೋಡೋಣ ಅನ್ನೋದು, ಈ ಥರ ಅವನ್ನ ಒಂದು ಸೆಗ್ಲೂಟ್ ಮಾಡಿ ಇಟ್ಬಿಡೋದು. ಅವನಿಗೆ ಯಾರೂ ಸಪೋರ್ಟ್ ನಿಲ್ಲೋರೇ ಇಲ್ಲ. ಹೂನಪ್ಪ, ನೀನು ಮಾಡ್ತೇವೆ ಕರೆಕ್ಟು, ನೀನು ಸಾಮಾಜಿಕ ದೃಷ್ಟಿಕೋನದಲ್ಲಿ, ಆರೋಗ್ಯದ ದೃಷ್ಟಿಕೋನದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ಯಾ, ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತಕ್ಕಂಥ ಯಾವುದೇ ಸಂಘ, ಸಂಘಟನೆ, ಸಂಸ್ಥೆ ಅಥವಾ ತನ್ನ ಪೇರೆಂಟ್ಸು ಆಗಲಿ, ಯಾವುದೇ ಪೇರೆಂಟು ನನ್ನ ಮಗ ತುಂಬ ಆದರ್ಶಕ್ತಿಯಿಂದ ಪಬ್ಲಿಕ್ಕಾಗಿ ಹೇಳೋಕ್ಕೆ ಹೋಗೋದೇ ಇಲ್ಲ. ನನ್ನ ಮಗ ಒಳ್ಳೆಯವನು ಒಳಗಡೆ ಹೇಳ್ಕೊಳ್ತೀವಿ ಹೊರತು, ಅದೇ ಸೇದ್ಕೊಂಡ್ರೆ ಇವತ್ತಿನ ದುಸ್ಥಿತಿಯ ಪರಿಸ್ಥಿತಿ. ಅಂಡರ್ಲೈನ್ ಬರೀ ಮಹಾನಗರಗಳಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ಈ ಥರ ಆಗಿದೆ. ಏನೋ ನೀವು ಗ್ರಾಮಾಂತರ ತುಮಕೂರಿಗೋ, ಕೋಲಾರಗೋ, ಆನೆಕಲ್ಗೋ ಹೋದರೆ ಈ ಥರ ಇಲ್ಲ ಅಂದರೆ ಭಾಳ ತಪ್ಪು ಪರಿಕಲ್ಪನೆ. ಎಲ್ಲ ಕಡೆನೂ ಇದು ಒಂದು ಮುಖ್ಯ ವಾಹಿನಿಗೆ ಬಂದು ನಿಂತುಬಿಟ್ಟಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ವುಮೆನ್ ಸ್ಮೋಕಿಂಗ್, ವುಮೆನ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್, ನಾವು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದಲ್ಲಿ ಇದೇ ಯುದ್ಧ ಮಾಡ್ತಿದ್ದೀವಿ. ಇದೊಂದು ಕಲ್ಚರಾಗಿ ಉಳಿಸ್ಕೊಳ್ಳಿ, ಹೆಲ್ತ್ ಆಮೇಲೆ. ಓಕೆ, ಮತ್ತೊಬ್ಬರು ವೀಕ್ಷಕರು ಕರೆ ಮಾಡಿದ್ದಾರೆ ಸರ್. ಸತೀಶ್ ಅಂತ ಚಾಮರಾಜನಗರದಿಂದ. ಸತೀಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸತೀಶ್. ಸರ್, ನಮ್ಗೆ ಸ್ಮೋಕ್ ಬಿಡ್ಬೇಕು ಅಂದ್ರೆ ಟ್ರೈ ಮಾಡಕ್ಕೆ ಎಷ್ಟೋ ಟ್ರೈ ಮಾಡ್ತಿದೀನಿ, ಆದ್ರೂ ಆಯ್ತಾ ಇಲ್ಲ ಸರ್. ಏನ್ ಕೆಲಸ ಮಾಡೋದು ಸತೀಶ್ ನೀವು? ಸರ್, ನಮ್ದು ಫೀಲ್ಡ್ ವರ್ಕ್. ಎಷ್ಟು ವಯಸ್ಸು? ಎಷ್ಟು ಸರ್? 25 ಸರ್. ಎಷ್ಟು ಸ್ಮೋಕ್ ಮಾಡ್ತೀರಿ ಸರ್? ಡೈಲಿ ಒಂದು 5 ರಿಂದ 6. 5 ರಿಂದ 6 ಸಿಗರೇಟ್. ಎಷ್ಟು ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದೀರಿ ಸರ್? ಒಂದು 2 years ಇಂದ ಸರ್. ಭಾಳ ಸ್ಪೆಸಿಫಿಕ್. ಈಗಷ್ಟೇ 2 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದೀರಾ, ಬಿಡಬೇಕು ಅನ್ನೋದು ನಿಮ್ಮ ಮನಸ್ಥಿತಿಯಲ್ಲಿದ್ದರೆ, ಫಸ್ಟ್ ಥಿಂಗ್ ಈಸ್ ಟು ಲಿಮಿಟ್ ದ ಅಮೌಂಟ್ ಆಫ್ ಸ್ಮೋಕಿಂಗ್ ಅಟ್ ದ ಇನಿಷಿಯಲ್ ಲೆವೆಲ್. ಈಗೇನು 6 ಸ್ಮೋಕ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಾಳೆ ಬೆಳಗ್ಗೆಯಿಂದ 2, ನಾಳೆ ಬೆಳಗ್ಗೆ ಬಿಟ್ಬಿಡೋದು ವೆರಿ ವಂಡರ್ಫುಲ್ ಕಾನ್ಸೆಪ್ಟ್. ಬಟ್ ಇನ್ ಪ್ರಿಸೈಸ್ ತುಂಬ ಕಷ್ಟ ಅದನ್ನು ಪ್ರಾಕ್ಟೀಸಿಗೆ ತರೋಕ್ಕೆ. ಯಾಕೆಂದರೆ ನೀವು ಅಯ್ಯಪ್ಪ ಸ್ವಾಮಿ ಹೆಸರಾಗಿರ್ಬೋದು, ಹಬ್ಬ ಹರಿದಿನಗಳ ಹೆಸರಾಗಿರ್ಬೋದು, ಈ 3 ದಿವಸ ಬಿಟ್ಬಿಟ್ಟೆ, 10 ದಿವಸ ಬಿಟ್ಬಿಟ್ಟೆ, 1 ತಿಂಗಳ ಬಿಟ್ಬಿಟ್ಟೆ, ಸಂಕಷ್ಟ ಚತುರ್ಥಿ ಬಿಟ್ಬಿಟ್ಟೆ, ನಾಳೆ ಬೆಳಗ್ಗೆ ಎಲ್ಲನೂ ಸೇದ್ಬಿಟ್ಟೆ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಸೊ ಓನ್ಲಿ ಥಿಂಗ್ ಈಸ್ 6 ರಿಂದ 2ಕ್ಕೆ ಬಂದೆ. ನೆಕ್ಸ್ಟ್ ಫಸ್ಟ್ ಇಂಪಾರ್ಟೆಂಟ್ ಇಗ್ನೈಟಿಂಗ್ ಸ್ಟೆಪ್ ಇಸ್ ಪೋಸ್ಟ್ಪೋನಿಂಗ್. ಈಗೇನೋ ಎಷ್ಟೋ ಜನ ಬೆಳಗ್ಗೆ ನಾನು ಸಿಗರೇಟ್ ಸೇದಿದ್ರೆ ಮೋಷನೇ ಆಗಲ್ಲ ಸರ್. ನಾನು ಕ್ಲಿನಿಕಲ್ ಬಂದು ಹೇಳ್ತಾರೆ, ಕಳೆದ ಬಾರಿ ನಾವು ಮಾತನಾಡಬೇಕಾದ್ರೂ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಗುಟ್ಕಾ ಇರಬೇಕು ಅಂತ ಹೇಳ್ತಾ ಇದ್ರು ಅವರು. ನಾನು ಗುಟ್ಕಾ ಇಲ್ಲ ಅಂದರೆ ಮೋಷನ್ ಆಗಲ್ಲ. ಸಿಗರೇಟು ಇಲ್ಲ, ಬೆಳಗ್ಗೆ ಎಷ್ಟು ಜನ ಹ್ಯಾವ್ ಸೀನ್ ಪೀಪಲ್ ಕನ್ಸ್ಯೂಮಿಂಗ್ ವಿಸ್ಕಿ ಆ್ಯಂಡ್ ಆಲ್ಕೋಹಾಲ್, ಬಿಯರು, ವಿಸ್ಕಿನ ಬೆಳಗಾಗಿದ್ದ ತಕ್ಷಣ ಕುಡಿಯೋದು. ಇಲ್ಲ ಅಂದರೆ ನಮ್ಮ ಮೋಷನ್ ಆಗಲ್ಲ ಸರ್, ಏನು ಮಾಡೋದು? ಸೊ ಫಸ್ಟ್ ಥಿಂಗ್ ಈಸ್ ಆ ಮೈಂಡ್ ಫ್ರೇಮಿಂದ ಈಚೆ ಬರ್ತಕ್ಕಂಥದ್ದು. ಇವರ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಕ್ವಶನ್ಗೆ ಆನ್ಸರ್ ಮಾಡೋದ್ರೆ ಟ್ರೈ ಟು ಪೋಸ್ಟ್ಪೋನ್. ಈಗೇನು ನೀವು 6 ಅಂತ ನೀವು ಹೇಳ್ತಿದ್ದೀರಿ, ಅದು ವ್ಯಕ್ತವೋ ಅವ್ಯಕ್ತ ಸ್ಥಿತಿಯಲ್ಲೋ ಗೊತ್ತಿಲ್ಲ. ಅಲ್ಲ, ಹಾಗೇನೆ ಇವರು ಕೆಲಸ ಮಾಡೋದು ಕೂಡ ಫೀಲ್ಡ್ ವರ್ಕ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವೈಲಬಿಲಿಟಿ ಇವರು ಜಾಸ್ತಿ, ಎಕ್ಸ್ಪೋಜರ್ ಜಾಸ್ತಿ. ಸೊ ಫಸ್ಟ್ ಥಿಂಗ್ ಈಸ್ ಲಿಮಿಟ್ ಯುವರ್ ಸೆಲ್ಫ್ ಟು ದ ಲೀಸ್ಟ್ ಮೆಂಬರ್ ಆಫ್ ಸಿಗರೆಟ್ಸ್, ಸ್ಟಾರ್ಟ್ ರೆಡ್ಯೂಸಿಂಗ್. ನಂಬರ್ 2, ಪೋಸ್ಟ್ಪೋನ್. ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಅಂದರೆ ಏನು, ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದನ್ನೇ ಸೇದೋದು, ಅದು ಯಾವಾಗಾದ್ರೂ ಸೇದ್ಬೋದು ಇವತ್ತಿಗೆ, ಮತ್ತೆ ರಾತ್ರಿ ಒಳಗೆ 2ನೇ ಸೇರಿ ಮುಗಿಸ್ತೀನಿ, ಮತ್ತೆ ಖರೀದಿನೇ ಮಾಡೋಲ್ಲ. ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಜೋಬಲ್ಲಿ ಇಟ್ಕೊಳ್ಳೋದು ಇನ್ನೊಂದು ಕೆಟ್ಟ ಅಭ್ಯಾಸ ವಿಚ್ ಆಲ್ವೇಸ್ ಇನ್ಸ್ಟಿಗೇಟ್ಸ್ ಯು. ಇದೆಯಲ್ಲ, ಸೇದ್ಬಿಡೋಣ. ಸೊ ನಾವು ಕಾರ್ಲಿ ನೋಡಿದ್ವಿ, 5-6 ಪ್ಯಾಕೆಟ್ ಕಾರ್ಲಿ ಇಟ್ಕೊಳ್ತಕ್ಕಂಥದ್ದು, 10-15 ಸಿಗರೇಟು, ಆ ಗುಟ್ಕಾ ಅಂತೂ ಸರಾಸರ ಇಟ್ಕೊಳ್ತಕ್ಕಂಥದ್ದು. ಸೊ ಎವ್ರಿ ಟೈಮ್ ವೆನ್ ಯು ವಾಂಟ್, ಅದು ಬಿಡೋವರೆಗೂ ಹೋಗಿ ಖರೀದಿ ಮಾಡೋಷ್ಟು ಪೇಷನ್ಸು, ಆ ಟೈಮು, ಆ ಫ್ರೇಮು ನಿಮ್ಮನ್ನು ರಿಡ್ಯೂಸ್ ಮಾಡುತ್ತೆ. ಓಕೆ. ಸೊ ಒಂದನ್ನೇ ತೊಗೊಳ್ಳಿ, 2ನೇದು ಕಮ್ಮಿ ಮಾಡಿ ನಿಲ್ಲಿಸಿ. ಅಷ್ಟರ ಮಧ್ಯದಲ್ಲಿ ನಿಮ್ಗೆ ಇನ್ಸ್ಟಿಗೇಟ್ ಆಯಿತು ಅಥವಾ ನಿಮಗೆ ಬೇಕೇ ಬೇಕು ಅನಿಸ್ತು, ಬೇರೆ ಒಂದು ಆ ಸಿಂಡ್ರೋಮ್ಸ್, ನರ್ವಸ್ನೆಸ್ ಬಂದ್ಬಿಡೋದು, ವಾಂತಿ ಆಗ್ಬಿಡೋದು, ತಲೆನೋವು ಬಂದ್ಬಿಡೋದು, ಬ್ಲ್ಯಾಕ್ಔಟ್ ಆಗ್ಬಿಡೋದು, ಇವೆಲ್ಲವೂ ವ್ಯಕ್ತಾವಸ್ಥೆಯಲ್ಲಿ ವಿತ್ಡ್ರಾಯಲ್ ಸಿಂಡ್ರೋಮ್ಸಲ್ಲಿ ಬರ್ತಾ ಇರುತ್ತೆ. ಸೊ ದೇರ್ ವೇರ್ ಆ ಸತ್ವಾವಜಯ ಚಿಕಿತ್ಸೆ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಎಸ್ ಅ ಸೈಕಲಾಜಿಕಲ್ ಬೂಸ್ಟಿಂಗ್. ಆನ್ ಪೇಷಂಟ್ನ ಯಾವುದೇ ಪೇಷಂಟು ನಾನು ಜೀವನ ಪೂರ್ತಿ ಸೇದೋದೇ ಅನ್ನೋರು 100ಕ್ಕೆ 2. ಇನ್ನು 92 ಜನ ನಾವು ಬಿಡಬೇಕು ಅಂತಿದ್ದೀವಿ, ಅದ್ರ ಬಿಡೋಕ್ಕೆ ಆಗಲ್ಲ ಅಂತಕ್ಕಂಥ.
ಅಂಥ ಸೆಗ್ಮೆಂಟ್ಸ್ನ ಈಚೆ ತೊಗೊಂಬರೋದು ಭಾಳ ಈಸಿ ಆ್ಯಂಡ್ ಫಾಸ್ಟ್. ಓಕೆ, ಅಂದ್ರೆ ರಘು ಅವರೇ ಇವ್ರು ಹೇಳಿದ್ರೆ ಈಗ ಅದನ್ನ ಪೋಸ್ಟ್ಪೋನ್ ಮಾಡುವಂಥದ್ದು ಅಥವಾ ತಕ್ಷಣಕ್ಕೆ ಸಿಗಬಾರ್ದು ಅಂತ ದೂರದ ಪ್ರದೇಶ ತರಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಅದು ಇಟ್ಕೊಂಡಿರಬಾರ್ದು ಅನ್ನೋ ಮಾತನ್ನ ಹೇಳಿದ್ರು. ಅದು ಬಿಟ್ಟು ಬೇರೆ ಏನಾದರೂ ಅವರ ಹವ್ಯಾಸವನ್ನು ರೂಢಿಸ್ಕೊಳ್ಳೋಕೆ ಆ ಸಂದರ್ಭದಲ್ಲಿ ಅಥವಾ ಏನೋ ಬಿಸಿ ಇರಬೇಕು ಒಟ್ಟಾರೆ ಅವರು ಅಂಥದ್ದು ಏನು ಮಾಡ್ಬೋದು? ಅದೇ ಅಲ್ಲ, ಅದು ಅವರು ಯಕ್ಷಗಾನ ಆಡಿ ಅಂತ ಹೇಳ್ಬೋದು, ಅಲ್ಲ ಕಥಕಳಿಯನ್ನು ಟ್ರೈ ಮಾಡಿ ಅಂತ ಅಲ್ಲ. ಅದೇ ಅದು ಏನಾಯ್ತು, ಅದೇ ಒಂದು ಇದು ಅದೇ ಈಗ ಸಕ್ಕರೆ ತಿನ್ನೋದು ಬಿಡಬೇಕು ಅಂದರೆ ಬೆಲ್ಲಕ್ಕೆ ಕಾರು ಬರಬೇಕು. ಏನಾದರೂ ಒಂದು ಕಿಶೋರ್ ಅವ್ರು ಹೇಳಿದಾಗ ಒಂಚೂರು ಕಮ್ಮಿ ಮಾಡಿಕೊಂಡು ಡೈಲ್ಯೂಷನ್ ಇಸ್ ದ ಸೊಲ್ಯೂಷನ್ ಅಂತಾರೆ. ಒಂದು ಸ್ಟಾರ್ಟಿಂಗ್ ಇದು ಆ ಥರ ಮಾಡ್ಕೋಬೇಕು. ಬಟ್ ಅವ್ರು ಏನಾದರೂ ಒಂದು ಒಳ್ಳೆಯ ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಏನು ಬೇಡ ನಿಮಗೆ ಒಳ್ಳೆಯ ಆಹಾರವನ್ನು ತಿಂತಕ್ಕಂಥದ್ದು, ಒಳ್ಳೆ ಊಟ. ಇವತ್ತು ಸಾಯಂಕಾಲ ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು ಬಾಳೆ ಎಲೆ ಹಾಕೊಂಡು ಊಟ ಮಾಡ್ಕೊಂಡು ಇದು ಮಾಡಬೇಕು. ರೆಡಿ ಕುಕ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಎ ರೆಸ್ಟೋರೆಂಟ್, when a lady is smoking or consuming alcohol, ನಾವು ಕ್ಲಿನಿಕಲ್ ಅದೇ ಹೇಳ್ತೀವಿ, ಯು ಸ್ಟಾರ್ಟ್ ಕುಕಿಂಗ್. ಸರ್ ಐ ಹ್ಯಾವ್ ಲಾಟ್ ಆಫ್ ಟೈಮ್, ಐ ಹ್ಯಾವ್ ಲಾಟ್ ಆಫ್ ಮನಿ, ಸೊ ಸಾಯಂಕಾಲ ಹೊಟ್ಟೆ ತುಂಬ ಕೊಡ್ದುಬಿಟ್ಟು ಆಮೇಲೆ ಏನೋ ಒಂದು ತಿನ್ಕೊಂಡು ಬಂದ್ಬಿಡೋ ಬದಲಿ ಸ್ಟಾರ್ಟ್ ಕುಕಿಂಗ್ ವಾಟ್ ಎವರ್ ಯು ವಾಂಟ್ ಅಟ್ ಹೋಮ್. ಸೊ ಯು ವಿಲ್ ಇನ್ವೈಟಿಂಗ್ ಲಾಟ್ ಆಫ್ ಟೈಮ್. 3 to 4 hours ತರಕಾರಿ ತೊಗೊಂಬಂದೇ ಕಟ್ ಮಾಡಿದೆ, ಯು ಆರ್ ಬಿ ಇನ್ವಾಲ್ವ್ಡ್. ಆ ಇನ್ವಾಲ್ವ್ಮೆಂಟು ನಿಮಗೆ ಡೈವರ್ಷನ್ ಕೊಡುತ್ತೆ. ಹಿಂದೆ ಮಹಿಳೆಯರು ಅದನ್ನ ಕರ್ತವ್ಯ ಅಂತ ಭಾವಿಸಿದ್ರು, ಅಟ್ಲೀಸ್ಟ್ ಇವತ್ತು ಹವ್ಯಾಸವಾಗಾದರೂ ಒಳ್ಳೆಯದಲ್ಲ ಬಹುಶಃ ಕೆಲವರು. ಓಕೆ, ಬಗ್ಗೆ ಏನಷ್ಟು ಚರ್ಚೆ ಮಾಡೋಣ ಮನ್ವಂತರ ವಿಶೇಷ ಕಾರ್ಯಕ್ರಮದಲ್ಲಿ. ಈಗ ಒಂದು ಸ್ಮಾಲ್ ಬ್ರೇಕ್. ಆರರ ಕೂಸಿಗೆ ಧರ್ಮ ದೀಕ್ಷೆ, ಅವನಿಗಿತ್ತಂತೆ ಪಲ್ಲಂಗ ನಿರೀಕ್ಷೆ. ಕಾವಿಯೊಳಗಿದ್ನ ಕಾಮಿ ಸ್ವಾಮಿ, ಹಿಂಗ್ ತೋರಿಸಿದ್ರೆ ಹೆಂಗ್ ಸ್ವಾಮಿ? ಸ್ವಾಮಿಯ ಜೀವನ ಚಕ್ರ ಹೀಗಿದೆ. ಕೂಸು ಉತ್ತರಾಧಿಕಾರಿ ಆಗುತ್ತಾ? ಅಪ್ಪಯ್ಯನಿಂದ ಉತ್ತರ ಸಿಗುತ್ತಾ? ಬ್ರಹ್ಮಾಂಡ ದರ್ಶನ ನಂಗಾದೀಕ್ಷೆ ವೀಕ್ಷಿಸಿ ಸಂಜೆ 5ಕ್ಕೆ. ಮನ್ವಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಕಿಶೋರ್ ಅವರೇ, ನಿಮ್ಮ ಬಳಿ ಸಾಕಷ್ಟು ಪೇಷಂಟ್ಸ್ ಬರ್ಬೋದು ಅಥವಾ ಈ ರೀತಿ ಚಟಗಳಿರೋವಂಥವ್ರು ಬರ್ಬೋದು, ಬಿಡಬೇಕು ಅನ್ನೋ ಮನಸ್ಥಿತಿಯಿಂದ ಬರ್ತಾರೆ. ಸೊ ಮೊದಲನೇದಾಗಿ ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀರಾ ಅಲ್ವಾ? ನಾವು ಈಗ ಇಂಡಿಯಾ ಆಯುರ್ವೇದ ಫೌಂಡೇಶನ್ ಅಂತ ಒಂದು ವೇದಿಕೆ ಮಾಡಿ ನಮ್ಮ ಉದ್ದೇಶನೇ ಇವಾಗ ಏನು ಮಾಡ್ತಾ ಇದೀವಿ ಅಂದರೆ, ವಾಟ್ ಈಸ್ ಹೆಲ್ತ್ ಅಂತ ತಿಳ್ಕೊಳ್ಳಿ. ರೋಗ ಅಂತ ಡಾಕ್ಟರ್ ಹತ್ರ ಬರೋದು, ಹಸಿವು ಅಂತ ಹೋಟ್ಲಿಗೆ ಹೋಗೋದು ಎರಡೂ ಒಂದೇ. ಫಸ್ಟ್ ಹಸಿವಿನ ಅರಿವು, ಹಸಿವಿನ ಬೆಲೆ, ಹಸಿವಿನ ನಿವಾರಣೆ, ಅದು ಜನರಲ್ ದೃಷ್ಟಿಕೋನದಲ್ಲಿ. ಆರೋಗ್ಯ ಯಾಕೆ, ಯಾರಿಗೆ, ಎಲ್ಲಿವರೆಗೂ, ವೈದ್ಯಕೀಯ ದೃಷ್ಟಿಕೋನದಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ತೊಂದರೆ ಅಂತಕ್ಕಂಥದ್ದು ಒಂದು ಮರೀಚಿಕೆ ಆಗುತ್ತೆ, ದೂರದ ಇದಾಗುತ್ತೆ, ಎಂಟಿಟಿ ಬರದೇ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ನೆಕ್ಸ್ಟು ಬಂದ್ಬಿಟ್ಟಿದೆ ಪ್ರಜ್ಞಾಪರಾಧ ಅಂತ ಕರಿತೀವಿ ನಮ್ಮ ಆಯುರ್ವೇದ ಭಾಷೆಯಲ್ಲಿ. ಅಂದರೆ ಗೊತ್ತಿದ್ದು ತಪ್ಪು. ಯಾರು ಸ್ಮೋಕ್ ಮಾಡೋರು ಎಷ್ಟೋ ಜನ ಪಲ್ಮನಾಲಜಿಸ್ಟ್, ಎಷ್ಟೋ ಜನ ಇದು ನಾವು ಶಂಕ ಕೂಗ್ತಾ ಇರ್ತೀವಿ, ಸ್ಮೋಕಿಂಗ್ ಹಿಂಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಪ್ರತಿನಿತ್ಯ ನಾವು ಹೇಳ್ತೀವಿ. ಎಷ್ಟು ಜನ ಡಾಕ್ಟರ್ಗಳನ್ನ ನಾನು ವೈಯಕ್ತಿಕ ನೋಡಿದ್ದೀನಿ, ಕೈಯಲ್ಲಿ ಇಟ್ಕೊಂಡು ನೀವು ಮಾಡಬೇಡ್ರಿ, ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಹೇಗೆ ಹೌ ಇಸ್ ಇಟ್ ಪಾಸಿಬಲ್? when I don't do, I have no rights to tell you not to do. ಸೊ ನಮ್ಮ ವೈಯಕ್ತಿಕ ಸ್ವಾಸ್ಥ್ಯತೆಯ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥದ್ದು. ಯಾರು ಪ್ರೀಚ್ ಮಾಡ್ತಾರೆ, ಯಾರು ಟೀಚ್ ಮಾಡ್ತಾರೆ ಅವರನ್ನು ಹೊಂದಬೇಕು. ಯಾವಾಗ ನೀವು ಸಾಮೂಹಿಕ ಸಾರ್ವತ್ರಿಕ ಜಾಹೀರಾತುಗಳಲ್ಲಿ ಯಾರನ್ನ ಬಳಸ್ತೀರಿ ಈ ಆ್ಯಂಟಿ ಸ್ಮೋಕಿಂಗ್ ಡ್ರೈವ್ಗೆ, ಅವರ ಚಾರಿತ್ರತೆ ರೆಸ್ಪೆಕ್ಟಿವ್ ಟು ಸ್ಮೋಕಿಂಗ್, ರೆಸ್ಪೆಕ್ಟಿವ್ ಟು ಆಲ್ಕೋಹಾಲ್ ಅಂಥವ್ರನ್ನ ಪ್ರತಿಬಿಂಬಿಸಿದ್ರೆ ಅದಕ್ಕೊಂದು ಒಳ್ಳೆಯ ಬೆಲೆ ಬರ್ಬೋದು ಅಂತ. ನೆಕ್ಸ್ಟು ಮೆಡಿಕಲ್ ದೃಷ್ಟಿಕೋನದಲ್ಲಿ ಯು ವಿಲ್ ಆಲ್ವೇಸ್ ಟ್ರೈ ಟು ರಿಸಾಲ್ವ್ ಇಟ್ ಬೈ 2 things. ಒಂದು ಟೋಟಲ್ ಡಿಟಾಕ್ಸಿಫಿಕೇಷನ್ ಆಫ್ ದ ಬಾಡಿ, ಅಂದರೆ ಏನು ದೋಷಿ ವಿಷಗಳು, ಕಾರ್ಬನ್ಸು, ಎಂಡೋಟಾಕ್ಸಿನ್ಸು ಹೆಚ್ಚಿನ ಮಟ್ಟದಲ್ಲಿ ಆಂತರಿಕವಾಗಿ ಹೋಗಿ ವ್ಯಾಪಿಸ್ಬಿಟ್ಟಿರುತ್ತೆ. ಅದರಿಂದ ಹೊರಗೆ ತರಲಿಕ್ಕೆ ಮೇ ಬಿ ಥ್ರೂ ದ ಹೆಲ್ಪ್ ಆಫ್ ಪಂಚಕರ್ಮ ಆರ್ ವಿತ್ ದ ಹೆಲ್ಪ್ ಆಫ್ ಮೆಡಿಸಿನ್ಸ್ ಅಲೋನ್ ಆರ್ ವಿತ್ ದ ಹೆಲ್ಪ್ ಆಫ್ ಬೋತ್. ಪಂಚಕರ್ಮ ಮತ್ತು ಮಾಮೂಲಿ ಔಷಧಿಯ ಅನುಗುಣವಾಗಿ ಅದನ್ನು ಮಾಡತಕ್ಕಂಥದ್ದು. ಇವಾಗ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಫರ್ಮೆಂಟೆಡ್ ಫುಡ್ ಸ್ಟಫ್ಸ್, ಸಿಂಪಲ್ ಬೆಲ್ಲ ಫರ್ಮೆಂಟೇಷನ್ ಇನ್ ಟರ್ಮ್ಸ್ ಆಫ್ ಡಿಕಾಕ್ಷನ್ ಅದೇ ಕಷಾಯ, ವಿಚ್ ಕ್ಯಾನ್ ಬಿ ಡೆಫಿನೆಟ್ಲಿ ಕಾಂಪ್ಲಿಮೆಂಟೆಡ್ ಆರ್ ಸಪ್ಲಿಮೆಂಟೆಡ್ ಇನ್ಸ್ಟೆಡ್ ಆಫ್ ಅನ್ ಆಲ್ಕೋಹಾಲ್. ನಿಮ್ಗೇನು ಬೇಕಪ್ಪ, ಒಂದು ಹುಳಿ ನಿಮಗೆ ತಾತ್ಕಾಲಿಕ ನಶ ಬರುವಂಥದ್ದು ಬೇಕು, ಅದಕ್ಕೆ ಈ ಥರ ಮೆಡಿಟೇಷನ್ ಟೆಕ್ನಿಕ್ಸ್ ಏನು ಮಾಡಬೇಕು, ಹೌ ಯು ಕ್ಯಾನ್ ಸೆಲ್ಫ್
ಇನ್ಕಲ್ಕೇಟ್ ಯುವರ್ ಸೆಲ್ಫ್ ಇಂಟು ಡೀಪ್ ಮೆಡಿಟೇಷನ್ಸು. ಆಮೇಲೆ ಪಂಚಕರ್ಮದಲ್ಲೂ ಅಷ್ಟೇ ಒಂದ್ಸಲ ನಿಮಗೆ 7 to 8 days ಆಫ್ ಕಂಪ್ಲೀಟ್ ಕ್ಲೆನ್ಸಿಂಗ್ ಮಾಡ್ತೀವಿ. ಸಿಂಪಲ್ ಶಿರೋಧಾರಲ್ಲಿ ಹೈಪರ್ ಸ್ಟಿಮ್ಯುಲೇಷನ್ ಆಫ್ ಲಾಟ್ ಮೆನಿ ಗ್ಲ್ಯಾಂಡ್ಸು ಆರ್ಗನ್ಸ್ನ ನಾವು ಮಾಡ್ತಾ ಬರ್ತಿದ್ದಾಗ ಇದರ ಒಂದು ಇಂಟೆನ್ಸಿಟಿ ಇನಿಷಿಯಲ್ ಲೆವೆಲಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಲಾಂಗರ್ ಲೆವೆಲ್ ಅಂದರೆ ಲಾರ್ಜರ್ ಆ್ಯಂಡ್ 100ಕ್ಕೆ ಸುಮಾರು 70-72 ಜನ ಸಂಪೂರ್ಣವಾಗಿ ಡಿಅಡಿಕ್ಷನ್ ಆಗ್ತಕ್ಕಂಥದ್ದು ಸಾಧ್ಯ ಇದೆ, ಪ್ರೊವೈಡೆಡ್ ವಿತ್ಸ್ 2 factors. ಒಂದು, ಪೇಷಂಟು ನಾನು ಇದನ್ನು ಬಿಡ್ತೀನಿ. ಎರಡನೇದು, ಫ್ಯಾಮಿಲಿ ಸಂಪೂರ್ಣವಾದಂತಹ ಬೆಂಬಲ. ಎಂತೆಂಥದ್ದು ಸ್ಮೋಕಿಂಗ್ ಅಂದರೆ ಚಟ ಅಂದರೆ ಇಟ್ಸ್ ನಾಟ್ ಜಸ್ಟ್ ಸ್ಮೋಕಿಂಗ್ ಆರ್ ಜಲ್ದಾರ್ ಆಲ್ಕೋಹಾಲ್, ಇದು 3 ಭಾಳ ಮೀಗರ್. ವಿ ಹವ್ ಸೀನ್ ಅಪೀಮು, ಗಾಂಜಾ, ಚರಸ್ಸು, ಆಮೇಲೆ ತುಂಬ ನಾರ್ಕೋಟಿಕ್ಸ್ನೆಲ್ಲ ತೊಗೊಂಡಿದ್ದು ಎಲ್ಲಿಂದ ಸಿಗುತ್ತೆ ವಿ ರಿಯಲಿ ಡೋಂಟ್ ನೋ. ಎಂತೆಂಥ ಮಾರ್ಫಿನ್ನು ಪೆಥಡಿಗಳನ್ನ ತೊಗೊಂಡು ಎಂಥದ್ದೋ ಲೈಫ್ ಸೇವಿಂಗಲ್ಲಿ ಲೈಫ್ ಕಿಲಿಂಗಲ್ಲಿ ಉಪಯೋಗ ಮಾಡೋಂಥ ಔಷಧಿಗಳು ಹೇಗೆ ಸಿಗ್ತದೆ ನಮಗೆ ಗೊತ್ತಿಲ್ಲ. ಅವೆಲ್ಲ ಇಂಟ್ರಾವಿನಸ್ ತೊಗೊಳೋದನ್ನ ಅವರೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಮಾರ್ಫಿನ್ ಪೆಥಡಿನೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು, ಅದರಿಂದ ಒಂದು ಸ್ಟೇಜ್ ಆಫ್ ಸ್ಟೂಪರ್ಲಿ ಇರ್ತಕ್ಕಂಥದ್ದು, ಹೊರಗೆ ಬರದೆ. ವೀಕ್ಷಕರು ಕರೆ ಮಾಡಿದ್ದಾರೆ ಸರ್, ದಾವಣಗೆರೆಯಿಂದ ಷಣ್ಮುಖ ಅಂತೇಳಿ. ಹಲೋ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಷಣ್ಮುಖ ಅಂತ ಹೇಳಿ. ಸರ್, ಈ ಗುಟ್ಕೋ ತಿನ್ನೋರ್ಗೆ ಮತ್ತೆ ಈ ಬಿಡಿ ಸಿಗರೇಟ್ ಸೇದೋರ್ಗೆ ನಾನು ಯಾರೇ ಇಲ್ಲಿ ನನಗೆ 67 ವರ್ಷ, ಯಾರು ಸಿಕ್ಕರು ನಾನು ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಗುಟ್ಕಾ ತಿನ್ನೋದ್ರ ಬಗ್ಗೆ ನೀವು ಒಬ್ಬನೇ ಯಾಕಪ್ಪ ತಿಂತೀಯ, ಮನೇಲಿ ಎಲ್ಲರೂ ತಿನ್ರಿ, ಇಲ್ಲಿದ್ರೆ ಬಿಡ್ರಿ, ಎಲ್ಲರ ಜೊತೆಲಿ ಹೋಗ್ಬೇಕಾಗುತ್ತೆ. ಇವು ಮನೆಯವ್ರಿಗೆ ಯಾಕೆ ಕೊಡಬಾರ್ದು ಎಂಜಾಯ್ಮೆಂಟ್? ನಿಮ್ಗೆ ಎಂಜಾಯ್ ಮಾಡ್ತಿರ್ತಾನೆ, ಅದೇ ಎಂಜಾಯ್ಮೆಂಟ್ ನೀವು ಬೇರೆ ಜೊತೆಲಿ ಮನೆ ಪರಿವಾರದ ಮತ್ತೆ ನಿಮ್ಮಾಗೆ ಎಂಜಾಯ್ ಮಾಡ್ಲಿ ಅಂದ್ರೆ ಅವ್ರಿಗೆ ಏನು ಹೇಳೋದ್ರ ಅರ್ಥ, ಬಿಟ್ಬಿಡಿ, ಒಬ್ರೇ ಹೋದ್ರೆ ಕಷ್ಟ ಆಗುತ್ತೆ, ಹೋದ್ರ ಜೊತೆಗೆ ಹೋಗ್ಬಿಡ್ತೀರಾ, ಇಬ್ರು ಎಲ್ಲರೂ ತಿಂಡಿ ಅಂತ ಹೇಳೋದು. ಅಂದ್ರೆ ಅಟ್ಲೀಸ್ಟ್ ನೀವೊಬ್ರೇ ಯಾಕೆ ಎಂಜಾಯ್ ಮಾಡ್ಬೇಕು ಇದನ್ನ? ಅವ್ರು ಮಾಡ್ಲಿ, ಹೇಳಿ ಹಾಗಾರೆ, ನಿಮ್ ಪರಿವಾರ ಇಲ್ವಾರು? ಆಮೇಲೆ ಇನ್ನೊಂದು ಅವ್ರಿಗೆ ಇನ್ನೊಂದು ಏನ್ ಕೊಡ್ತೇವೆ ಅವ್ರಿಗೆ, ಮೊಲೈಟಿ ಕಾತ್ ಅಂತ ಒಂದು ಬರುತ್ತೆ. ಮೊಲೈಟಿ ಕಾತ್ ಅಂತ ಕೊಟ್ಟಾಗ ಅದು ಅವರ ಗುಟ್ಕಾ ತರನೇ ಇರ್ತದೆ. ಮೊಲೈಟಿ ಅಂದ್ರೆ ಜಸ್ಟ್ ಮದುವಿನ ಒಂದು ಕುಡಿಯೋದು. ಅದನ್ನೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಒಳ್ಳೆ ಒಂದು ಗೈಡೆನ್ಸ್ ಮಾಡ್ಬಿಟ್ಟು ಸಾಕಷ್ಟು ಜನ ನನ್ನಿಂದ ಬಿಟ್ಟಿದ್ದಾರೆ. ಅದ್ರ ಹಾನಿ ಬಗ್ಗೆ ವ್ಯವಸ್ಥಿತವಾಗಿ ಹೇಳ್ತೇನೆ, ಜೊತೆ ಕುಂಡಿಸ್ಕೊಂಡ್ಬಿಡ್ತೀವಿ, ಕೂತ್ಕೊಳಪ್ಪ ನೋಡೋಣ, ನಾನ್ ಜೊತೆಗೆ ಇರ್ತೀನಿ, ಏನಾಗುತ್ತೆ ನೋಡೋಣ, 3-4 ತಾಸು ನನ್ನ ಜೊತೆ ಟ್ರೈನಿಂಗ್ ಬರ್ತೇನೆ ಇರ್ತೀಯ, ಮತ್ತೆ ಒಂದ್ ದಿವಸ ಪೂರ್ತಿ ಜೊತೆ ಕೂತ್ಕೊಳ್ಳೋಣ, ಏನಾದ್ರು ನಾನು ನೋಡ್ಕೋತೀನಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಇದೇ ರೀತಿ. ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ನಿಮ್ಮಂತವರ ಪಾತ್ರ ಕೂಡ ಬಹಳ ಮುಖ್ಯ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಷಣ್ಮುಖ ಅವರೇ. ಓಕೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಯಾರು ಇದನ್ನೆಲ್ಲ ಮಾರ್ಕೆಟ್ ಮಾಡ್ತಾರಲ್ಲ ಅವ್ರಿಗೆ ಆಸ್ ಎ ಸ್ಟ್ಯಾಟ್ಯೂಟರಿ ಕಂಪಲ್ಸರಿ ಈಗ 100 seconds ಅಡ್ವರ್ಟೈಸ್ಮೆಂಟಲ್ಲಿ 20 seconds ಅದರ ನೆಗೆಟಿವ್ ಆಸ್ಪೆಕ್ಟ್ಸ್ನ ಹೇಳೋದು ನಿನ್ನ ಜವಾಬ್ದಾರಿ. ಇದನ್ನು ತೋರಿಸಿದ ಮೇಲೆ ಒಂದು ತೊಗೊಂಡ್ರೆ ಎಸ್. ಈಗ ಹಾಲು ಪರಿಶುದ್ಧ ಅಂತ ನಾವು ಹೇಳ್ಕೊತೀವಿ, ಅದರ ಪ್ಯಾಸ್ಚರೈಸ್ ಮಾಡಿಕೊಡ್ತೀವಿ, ಹಂಗೆ ಮಾಡಿಕೊಡ್ತೀವಿ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು ಕೊಡ್ತೀವಿ. ಹಾಗೆ ಇದರ ಸಾಧಕದ ಜೊತೆಗೆ ಯು ಕಾಲ್ ತುಂಬ ರಿಲ್ಯಾಕ್ಸ್ ಸಿಗುತ್ತೆ, ಆರಾಮ್ ಸಿಗುತ್ತೆ, ಎಲ್ಲ ನಿಮ್ಮನ್ನು ಇಷ್ಟಪಟ್ಬಿಡ್ತಾರೆ. ಈ ಥರ ಏನೋ 4 ಜನದ ಮಂದಿ ದೊಡ್ಡ ಬಾಟ್ಲಲ್ಲಿ ಕುಡಿದು ಬಿಟ್ರೆ ಆಕರ್ಷ. ಇದ್ರ ಜೊತೆಗೆ ಅದರ ಸಾಧಕ ಬಾಧಕಗಳನ್ನು ನೀವು ತೋರಿಸ್ಲೇಬೇಕು ಅಂತಕ್ಕಂಥ ಒಂದು ಕಡ್ಡಾಯ ಹಾಕಿದಾಗ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಆಗುತ್ತೆ. ಯಾರೊಬ್ಬ ಸಿಗರೆಟ್ ಮ್ಯಾನುಫ್ಯಾಕ್ಚರರ್ ಅಥವಾ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರರು ಅವ್ರ ನೆಕ್ಸ್ಟ್ ಜನ್ರೇಷನ್ ಸಫರ್ ಆದಾಗ ಮಾತ್ರ, ಅವ್ರು ಸಫರ್ ಆದರೂ ಗೊತ್ತಾಗಲ್ಲ, ನೆಕ್ಸ್ಟ್ ಜನ್ರೇಷನ್ನು ಈ ವ್ಯಸನಗಳಿಂದ ಸಫರ್ ಆದಾಗ ಮಾತ್ರ ವಾಟ್ ವಿ ಆರ್ ಡೂಯಿಂಗ್ ಟು ದ ಸೊಸೈಟಿ, ಹೌ ಮಚ್ ರಾಂಗ್ ಇಟ್ ಈಸ್ ಅಂತಕ್ಕಂಥ ಒಂದು ಫೀಲ್ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಓಕೆ, ಅಂದ್ರೆ ರಘು ಅವರೇ, ಮತ್ತೊಂದು ವಿಚಾರ ಅಂತಂದ್ರೆ ಈ ಹವ್ಯಾಸಗಳು ಸಂಬಂಧಪಟ್ಟಾಗೆ ಈಗ ಹೇಳಿದಾಗೆ ಅಥವಾ ನೀವು ಆಗಲೇ ಹೇಳಿದಾಗೆ ಕೆಟ್ಟದ್ದನ್ನ ವೈಭವೀಕರಿಸುವುದನ್ನ ಬಿಟ್ಟು ಒಳ್ಳೆಯ ಹವ್ಯಾಸಗಳು ಯಾವುದು, ಯಾವ ರೀತಿ ಅದನ್ನ ಮನುಷ್ಯನಾಗಿ ಬದುಕೋದಕ್ಕೆ, ಆರೋಗ್ಯವಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ಹೆಚ್ಚು ಪ್ರಚುರಗೊಳಿಸಿದ್ರೆ ಬಹಳ ಒಳ್ಳೇದನ್ಸುತ್ತೆ. ಭಾಳ ಸತ್ಯ. ಇದು ಹೇಳಿದಲ್ಲ, ಈ ಟೆಂಪ್ರರಿ ನಿಶೆ ಬದಲು ಪರ್ಮನೆಂಟ್ ನಿಶೆ ಬರ್ತಕ್ಕಂಥ ಕೆಲಸಗಳು ಇದ್ದಾವೆ. ಒಂದು ಕಾವ್ಯವನ್ನು ಓದಿದಾಗ ಇರ್ತಕ್ಕಂಥದ್ದು ಇರ್ಬೋದು, ಸಂಗೀತವನ್ನು ಕೇಳಿದಾಗಿರ್ಬೋದು, ಕುಣಿತ ಇರ್ಬೋದು, ಮೊದಲೇ ಹೇಳಿದಾಗೆ ಏನೂ ಬೇಡ. ಕೆಲವುದೆಲ್ಲ ಏನು ಗೊತ್ತಾ ನೋಡಿ, ಈಗ ಪರ್ವತಾರೋಹಣ ಮಾಡ್ದ ಅಂತ ಹೇಳ್ಕೊಂಡು ಜೀವನದಲ್ಲಿ ಹೆಚ್ಚು ಆನಂದ ಕೊಡ್ತಕ್ಕಂಥ ಕೆಲಸಗಳು ಅಲ್ಲಿ ಕೆಲಸ ಮುಗಿದಾಗ ಏನು ಸಿಗದೇ ಇರೋದು ಅಂತ ಮೊದಲು ನಾನು ಹೇಳಿದೆ. ಪರ್ವತಾರೋಹಣ ಮಾಡಿದ ಮೇಲೆ ಯಾರೊಬ್ಬ ಹೇಳಿದಂತೆ, ಆ ಬೆಟ್ಟ ಹತ್ತಿಬಿಟ್ಟು ಹೇಳಿದ್ನಲ್ಲಿ ಇಲ್ಲೇನು ಇಲ್ಲ ಅಂದಂತೆ. ಅಲ್ಲೇನು ಇರೋದಕ್ಕೆ ಹೋಗೋದಲ್ಲ ಬೆಟ್ಟ ಹತ್ತೋದು. ಜೀವನದ ಆನಂದ ಕೊಡ್ತಕ್ಕಂಥ ಎಷ್ಟೋ ಕೆಲಸಗಳು ಹತ್ತೋದೇ ಕೆಲಸ, ಅದರಲ್ಲೇ ಇರ್ತಕ್ಕಂಥ ಆನಂದ ಇರ್ತಕ್ಕಂಥದ್ದು, ಅಲ್ಲಿವರೆಗೂ ಹುಡುಕೋದಲ್ಲ. ಸೊ ಈ ರೀತಿಯ ಚಟುವಟಿಕೆಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಬೇಕಾದಷ್ಟಿದೆ ನಮ್ಮಲ್ಲಿ ಕಲೆಗಳ ಏನು ಕಮ್ಮಿ ಅಲ್ಲ, ನಮ್ಮದೇ ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಹಳ್ಳಿಯಲ್ಲಿ ಒಂದೊಂದು ರೀತಿಯ ಕಲೆಗಳಿದೆ. ಸೊ ಜಸ್ಟ್ ಟಾಕಿಂಗ್. ನಗರ ಪಟ್ಟಣಗಳಲ್ಲಿ ನೋಡಿ, ಇವತ್ತೇನಾಗಿದೆ, ನಗರಗಳಲ್ಲಿ ಸಮಾಜದಲ್ಲಿ ಸಾರ್ವಜನಿಕ ವ್ಯವಸ್ಥೆ ಇಲ್ಲ. ಒಂದು ಸಾರ್ವಜನಿಕ ಮೈದಾನ ಇಲ್ಲ, ಒಂದು ಸಾರ್ವಜನಿಕವಾದ ಈಗ ನೋಡಿ, ಸಾರ್ವಜನಿಕ ಅನ್ನೋದು ಕಮ್ಮಿ ಆಗ್ತಾ ಬರ್ತಾ ಇದೆ. ನಿಮಗೆ ನೀವು ಎಕ್ಸಸೈಸ್ ಮಾಡಬೇಕಾ, ಮಿಷನ್ ತಂದು ಮನೆ ಒಳಗಡೆ ಇಟ್ಕೊಂಡು ಅಲ್ಲೇ ಓಡಿ.
ಫುಟ್ಪಾತ್ ಇಲ್ಲ. ಹೇಗಿರ್ಬೇಕು ವ್ಯವಸ್ಥೆ, ಹೇಗಿರಬೇಕು ಸಾರ್ವಜನಿಕ ವ್ಯವಸ್ಥೆ? ಮೊದಲನೇ ಏನು ಇದಕ್ಕೆ ಇಂಪಾರ್ಟೆನ್ಸ್ ಯಾರಿಗೆ ಕೊಡಬೇಕು ರಸ್ತೆ ಅಂದಾಗ ಫುಟ್ಪಾತಿಗೆ ಇರಬೇಕು. ಆಮೇಲೆ ಇದು ಯುರೋಪ್ಗಳಲ್ಲಿ ಹೆಂಗೆ ಗೊತ್ತಾ, ಫುಟ್ಪಾತು, ಸೈಕಲ್ಲು, ಬೈಕು, ಕಾರು, ಈ ರೀತಿ ಪ್ರಯಾರಿಟಿ ಫಸ್ಟು ನಡೆಯೋನಿಗೆ. ನಾವು ಈ ಸಾರ್ವಜನಿಕ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ. ಅದು ಇದು ಹಿಂದೆ ಇರ್ತಕ್ಕಂಥ ಏನೇನು ಇತ್ತಲ್ಲ ಒಂದು ವ್ಯವಸ್ಥೆ, ಸಾಂಸ್ಕೃತಿಕ ಒಂದು ನಗರ ಅಂತ ಹೇಳಿದರೆ ಎತ್ತೆತ್ತರದ ಬಿಲ್ಡಿಂಗ್ ಇದೆ ಅಂದರೆ ನಗರ ಅಲ್ಲ ಅದು. ಅಲ್ಲಿ ಸಂಸ್ಕೃತಿ ಏನಿದೆ, ನಾಗರಿಕತೆ ಇತ್ತು, ಅಲ್ಲಿ ಬರಹಗಾರರು ಎಷ್ಟು ಜನ ಇದ್ದಾರೆ, ಅಲ್ಲಿ ಕಲೆ ಎಷ್ಟಿದೆ, ನಾಟಕ ಏನಿದೆ, ಬೇರೆ ಬೇರೆ ರೀತಿಯ ಚಿತ್ರಕಲೆ ಇರ್ಬೋದು, ಇನ್ನೊಂದು ಇರ್ಬೋದು. ಈಗ ನೋಡಿ ನಮ್ಮ ಬೆಂಗಳೂರು MG ರೋಡಲ್ಲಿ ಒಂದು ಸ್ವಲ್ಪ ಚಿತ್ರಕಲೆ ಮಾಡಿದ್ದಾರೆ. ಅದು ನಿಜವಾಗೂ ಇದು ಬೀದಿಯಲ್ಲಿ ಹೋಗೋನಿಗೂ ಒಂದು ಬರಿತಕ್ಕಂಥದ್ದು. ಎಲ್ಲನಿಗೂ ಒಂದು ಕಲೆ ಇದೆ, ಎಲ್ಲನಿಗೂ ಒಂದು ಕಲೆ ಇದೆ. ಆ ಕಲೆಯನ್ನು ನಾವು ಇವತ್ತು ಅದೇ ಹೇಳ್ತಾರಲ್ಲ, ಇವತ್ತಿನ ಆಧುನಿಕ ಜೀವನದಲ್ಲಿ ಎಲ್ಲದರ ಬೆಲೆ ಗೊತ್ತು, ಅದರ ಮೌಲ್ಯ ಗೊತ್ತಿಲ್ಲ. ವಿ ನೋ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ನಥಿಂಗ್ ಅಂತ. ಆ ವ್ಯಾಲ್ಯೂ ಬೇಸ್ ಸಮಾಜವನ್ನು ಕಟ್ತಕ್ಕಂಥದ್ದು. ದುಡ್ಡಿನ ಹಿಂದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಓದೋದು ದುಡ್ಡಿಗೆ, ಎಲ್ಲ ಮಾಡೋದು ದುಡ್ಡಿಗೆ ಆಗಿ ಅನ್ನೋದು ಇದೆಯಲ್ಲ. ಆದರೆ ಅದರಿಂದ ಅನೇಕ ಸಮಾಜಗಳು ದುಶ್ಚಟಕ್ಕೆ ಹೋಗಿ ಅನಾರೋಗ್ಯದಿಂದ ಪೀಡಿತರಾಗ್ತಿದ್ದಾರೆ. ಈಗ ಅಮೆರಿಕದಲ್ಲಿ ಯಾವ ಮನೆಯಲ್ಲಿ ಸೈಕಾಟಿಕ್ ಪ್ರೋಸಾಕ್ ಅಂತ ಹೇಳ್ತಾರೆ, ಡ್ರಗ್ಗು, ಮಾನಸಿಕ ಖಿನ್ನತೆಗೆ ತಗೊಳ್ಳೋ ಔಷಧಿ ಇಲ್ಲರೋ ಮನೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಡಿ ಈಗ ಅಮೆರಿಕದಲ್ಲಿ ಏನಾಯಿತು, ಬೇರೆ ನಾವು ಅವ್ರನ್ನ ಕಾಪಿ ಮಾಡೋದ್ರಿಂದ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿದರೆ ಎಲ್ಲ ದುಡ್ಡು ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು. 3 ಪೀಳಿಗೆ ದಾಟಿ ಸಾಲ ಮಾಡಿಬಿಟ್ರು. ಈ ಕೆಲವು ಏನು ನಾವು ಅಂದ್ಕೊಂಡಿದ್ದೀವಲ್ಲ, ಈ ಹಣದ ಹಿಂದೆ ನಾವು ಹಣನೂ ಬೇಕು ಅಂತಲ್ಲ, ಅದೇ ಬದುಕಲ್ಲ. ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಏನೇನೋ ಮಾಡುವಂಥದ್ದು ಇರ್ತದೆ, ಅದನ್ನು ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥದ್ದು. ಮತ್ತು ಅದಕ್ಕೆ ನೋಡಿ ಒಂದು ಸರ್ಕಾರ ಏನು ಮಾಡಬೇಕು, ಇದಕ್ಕೆ ಸರ್ಕಾರದ ಪಾತ್ರ ಏನಿದೆ, ಸಮಾಜದ ಪಾತ್ರ, ಸರ್ಕಾರದ. ಅಲ್ಲಿ ಏನು ಹೇಳ್ತಾರೆ ನೋಡಿ, ಒಂದು ಒಳ್ಳೆಯ ಸರ್ಕಾರ ಯಾವುದು ಅಂತ ಹೇಳಿದರೆ ಎಲ್ಲಿ ಒಳ್ಳೇದು ಮಾಡೋದು ಸುಲಭ, ಕೆಟ್ಟದ್ದು ಮಾಡೋದು ಕಷ್ಟ. ಈಗ ನೋಡಿ ಗುಟ್ಕಾನೆ ಇಷ್ಟು ವರ್ಷ ಬೇಕಾಗಿತ್ತು ಇವರು ಬಂದು ಬ್ಯಾನ್ ಮಾಡೋದಕ್ಕೆ, ಗೊತ್ತಿರಲಿಲ್ವಾ? ಇದರಿಂದ ಎಷ್ಟು ದುಡ್ಡು ಮಾಡಿಕೊಂಡ್ರು, ಆ ದುಡ್ಡಿಂದ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಆಗೋದು ನಮಗೆ ನೋಡಿ. ಮತ್ತೆ ಈಗ ಗುಟ್ಕಾದೆ ಅಂತ ತಗೊಳ್ಳಿ, ನಿಮಗೆ ಅದಕ್ಕೆ ಅಡಿಕೆಗಿಂತ ಅಲ್ಲಿ ಮೆಗ್ನೀಷಿಯಂ ಕಾರ್ಬೋನೇಟ್ ಹಾಕ್ತಾ ಇದ್ರು, ಕೆಮಿಕಲ್ಸ್ ಹಾಕ್ತಾ ಇದ್ರು, ಅದರಿಂದ ಜಾಸ್ತಿ ಹಾನಿ ಆಯಿತು. ಕಾನೂನು ಮಾಡಿದ್ರು, ಬ್ಯಾನ್ ಮಾಡೋದ್ರ ಬದಲು ಮೆಗ್ನೀಷಿಯಂ ಕಾರ್ಬೋನೇಟ್ ಹಾಕಿ, ಬರೀ ಅಡಿಕೆ ಹಾಕಿ ಇಂಥದ್ದು ಮಾಡ್ಬೋದಾಗಿತ್ತು. ಈಗ ನಾವು ಇನ್ನೊಂದು ಏನಾಗಿದೆ ಗೊತ್ತಾ, ನಾವು ಆಧುನಿಕತೆ ಹೆಸರಿನಲ್ಲಿ ಕೆಲವು ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಅಭ್ಯಾಸಗಳಿದ್ದಾವೆ. ನಮ್ಮ ಸಿರ್ಸಿ ಕಡೆ ಹೋದರೆ ಅಡಿಕೆ ಹಗಲಿಂದ ರಾತ್ರಿ ಎಲ್ಲ ಹಾಕ್ತಾನೆ ಇರ್ತಾರೆ. ಅಡಿಕೆ ಬಾಯಲ್ಲಿ ಅಡಿಕೆ ಇಲ್ಲದೆ ಮಾತು ಬರೋದು. ಆಯುರ್ವೇದದಲ್ಲಿ ತಾಂಬೂಲ ಸೇವನೆ ಇಸ್ ಆಲ್ಸೋ ವೆರಿ ಮಚ್ ಅಡ್ವೈಸ್ಡ್. ಇದನ್ನು ಬಿಟ್ಟು ನೀವು ಇನ್ನೊಂದು ಕಡೆ ಹೋಗಿ ಅದಕ್ಕೆ ಕಳಂಕ ತರೋದು ಇದೆ, ಅದನ್ನ ನಾವು ತೆಗಿಬೇಕು. ವಿಳ್ಯದೆಲೆ, ಸುಣ್ಣ, ಅಡಿಕೆ ಈ 3 ಕಾಂಬಿನೇಷನ್ನು ತುಂಬ ಡೈಜೆಸ್ಟಿವ್ ಎನ್ಸೈಮ್ಸ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಅನೇಕ ರಿಸರ್ಚ್ ಆಸ್ಪೆಕ್ಟ್ಸು, ಪೇಪರ್ಸು ನಾನು ಪ್ರೂವ್ ಮಾಡಬಲ್ಲೆ. ಸೊ ಊಟ ಆದಮೇಲೆ ತಾಂಬೂಲ ಸೇವನೆ ಅಂತಕ್ಕಂಥದ್ದು ಇಟ್ಸ್ ನೋಟೆಡ್ ಫ್ಯಾಕ್ಟ್. ಅನೇಕ ಸಂದರ್ಭದಲ್ಲಿ ನೀವು ಮದುವೆ ಮನೆಯಾಗಿರ್ಬೋದು, ಇವತ್ತು ಎಲ್ಲ ಶುಭ ಸಮಾರಂಭಗಳಲ್ಲಿ ಊಟ ಆದ ತಕ್ಷಣ ಎಲೆ ಅಡಿಕೆ ಹಾಕ್ಕೊಳ್ಳಿ. ದಟ್ ವಾಸ್ ಅ ಲಾಜಿಕ್. ತುಂಬ ಗುರು ಆಹಾರವನ್ನು ಸೇವನೆ ಮಾಡಿರ್ತೀರಿ, ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಹೋಗಿ ಚೆನ್ನಾಗಿ ಪಚನ ಕ್ರಿಯೆಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಸಾರ ಭಾಗ ಅಂದರೆ ಯೂಸ್ಫುಲ್ ಪಾರ್ಟ್ ಎಲ್ಲ ತೊಗೊಳುತ್ತೆ, ಕಿಟ್ಟ ಭಾಗನ ಶರೀರದ ಈಚೆ ಹಾಕುತ್ತೆ. ಯಾರು ಕನ್ವೆನ್ಷನಲ್ ತಾವೇನು ಶಿರಸಿ ಉಲ್ಲೇಖ ಮಾಡಿದ್ರಿ, ವಿಳ್ಯದೆಲೆ ಅಡಿಕೆ ಇವತ್ತಿಗೂ ಒಳ್ಳೆಯ ಅಭ್ಯಾಸವೇ. ಆದರೆ ಅದಕ್ಕೆ ತಂಬಾಕು ಸೇರಿಸು, ಬಣ್ಣ ಸೇರಿಸು, ಗುಟ್ಕಾ ಸೇರಿಸು, ಅದರ ನೀತಿ ಕೆಡಿಸ್ತೇ ಹೊರತು ಇವತ್ತಿಗೂ ವಿಳ್ಯದೆಲೆ ಇದರಲ್ಲಿ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಆರ್ ಆಲ್ವೇಸ್ ಟೆಸ್ಟೆಡ್ ಆ್ಯಂಡ್ ಟೈಮ್ ಟ್ರಸ್ಟೆಡ್. ದಟ್ಸ್ ದ ರೀಸನ್ ವೈ ಇಟ್ ಇಸ್ ಮೋಸ್ಟ್ ಟ್ರಸ್ಟೆಡ್. ತುಂಬ ಯಾವುದೇ ಇತಿಹಾಸಯುಕ್ತ ಅಭ್ಯಾಸಗಳು ಯಾವುದೇ ಇರಲಿ, ಸ್ಮೋಕಿಂಗ್ಗೆ ನಮ್ಮ ಭಾರತದಲ್ಲಿ ಇತಿಹಾಸ ಇಲ್ಲ. ಧೂಮಪಾನ ಅಂದರೆ ಏನು ಭಾರತದಲ್ಲಿ ಇದ್ದಿದ್ದು, ಈ ಹವನದಲ್ಲಿ ಹೋಮದಲ್ಲಿ ಬರ್ತಕ್ಕಂಥ ಧೂಮವನ್ನು ಸೇವನೆ ಮಾಡೋದು ಧೂಮಪಾನ ಇರ್ತದೆ. ತಾಂಡೂಲ ಪತ್ರದಲ್ಲಿ ತುಳಸಿ ಎಲೆನೋ ಬೇವಿನ ಎಲೆನೋ ನಿಮಗೆ ಕೆಮ್ಮೋ ಶ್ವಾಸಕೋಶದಲ್ಲಿ ಪುಪ್ಸದಲ್ಲೋ ಕಫ ಕೂತಾಗ ಅದರ ಮುಖಾಂತರವಾಗಿ ಧೂಮಪಾನ ಮಾಡಿಸಿ ಕಫ ತೆಗಿಯೋರು. ಇವತ್ತು ಧೂಮಪಾನ ಒಳ್ಳೆಯದು, ಆದರೆ ಟೊಬ್ಯಾಕೊ ಯುಕ್ತ ಧೂಮಪಾನ, ನಿಕೋಟಿನ್ ಯುಕ್ತ ಇಲ್ಲ. ದಟ್ ಈಸ್ ಆಲ್ಸೋ ಅಗೈನ್ ಇವತ್ತು ತಂಬಾಕೆ. ಆ ಹಿಂದಿನ ಕಾಲದಲ್ಲಿ ತೆಂಡೂಲ ಪತ್ರದಲ್ಲಿ ಮಾಡುವಂಥ ನಾಗಾ ಸಾಧುಗಳಿದ್ರೆ ಅದನ್ನು ಮೆಚ್ಚತಕ್ಕಂಥದ್ದು ಬಹಳ ಒಳ್ಳೆಯದು. ಓಕೆ ರಘು ಅವರೇ, ಹಾಗೇನೆ ಡಾಕ್ಟರ್ ಕಿಶೋರ್ ಅವರು ಧನ್ಯವಾದ. ಸಾಕಷ್ಟು ವಿಚಾರಗಳ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಟ್ಟಾರೆ ಯಾವ ರೀತಿ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು, ಯಾಕಂತಂದರೆ ಈ ಚಟಗಳಿಂದ ದೂರವಾಗಿ ನಿಮ್ಮ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದಾಗುವಂಥ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಹಾಗೆಯೇ ನಿಮಗೂ ಆನಂದವಾಗಿರುತ್ತೆ, ಸಮಾಜ ಕೂಡ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಎಲ್ಲರಿಂದ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೆಯೇ ತಮ್ಮ ಅಮೂಲ್ಯವಾದಂಥ ಸಲಹೆ ಅಭಿಪ್ರಾಯಗಳನ್ನು ನಮ್ಮ ಈ ವಿಳಾಸ ಕಳಿಸ್ಬೋದು. ನಮ್ಮ ವಿಳಾಸ ಹೀಗಿದೆ: ಮನ್ವಂತರ ವಿಭಾಗ, ಸಮಯ ನ್ಯೂಸ್, ನಂಬರ್ 10 ಬಾರಿಯೇ ಚಂದ್ರಕಿರಣ ಬಿಲ್ಡಿಂಗ್, ಕಸ್ತೂರಿಬಾ ರಸ್ತೆ, ಬೆಂಗಳೂರು 560001. ನಮ್ಮ ಜಿಮೇಲ್ ವಿಳಾಸ manvantara34@gmail.com. ಇದು ಇವತ್ತಿನ ವಿಶೇಷ. ಸಮಯ ಸದಾ ನಿಮ್ಮೊಂದಿಗೆ.